ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಮನೆ ಕಟ್ಕೊಡೋ ಮಗ ಶರತ್ ಮಾತ್ರ ನಮಸ್ಕಾರ. ಇಷ್ಟು ದಿನ ನಾರ್ಮಲ್ ನಮ್ಮದು 20-30, 30-40, 60-40 ರೆಗ್ಯುಲರ್ ಸೈಜ್ ನೋಡ್ತಾ ಇದ್ರಿ, ಅಂದರೆ ರೆಕ್ಟಾಂಗಲ್ ಶೇಪ್ತು. ಇವತ್ತು ಒಂದು ಸ್ಕ್ವೇರ್ ಸೈಜು, ಅಂದರೆ 30ಕ್ಕೆ 30 ಸೌತ್ ಫೇಸಿಂಗು ಈಸ್ಟ್ ಮೇನ್ ಡೋರು ಒಂದು ಡೂಪ್ಲೆಕ್ಸ್ ಮನೆ ಮಾಡಿದ್ದೀವಿ. ಅದ್ರ ಕಂಪ್ಲೀಟ್ ಹೋಮ್ ಟೂರ್ ತೋರಿಸ್ಕೊಟ್ಟಿದ್ದೀವಿ, ಬನ್ನಿ ತೋರಿಸಿ. ನೋಡ್ಬೋದು ವೀಕ್ಷಕರೇ, ಫ್ರಂಟ್ ಎಲಿವೇಷನ್ ಪಾರ್ಟ್. ಈಗ ಗ್ರೌಂಡ್ ಫ್ಲೋರ್ಗೆ ಬಂದರೆ ನಮ್ಮದು 5 feet ಹೈಟ್ ಗೈಡ್ನ ಪ್ರೊವೈಡ್ ಮಾಡಿದ್ದೀವಿ. ವಿತ್ ಸೈಡಲ್ಲಿ ನಮ್ಮದು ಸ್ಟೇರ್ ಕೇಸ್ ಕವರ್ ಮಾಡೋಕ್ಕೆ ಬ್ಲ್ಯಾಕ್ ಸ್ಟೋನ್ ಕ್ಲಾಡಿಂಗ್ನ ಪ್ರೊವೈಡ್ ಮಾಡಿದ್ದೀವಿ. ಇನ್ನು ಫಸ್ಟ್ ಫ್ಲೋರ್ಗೆ ಸ್ಟೇರ್ ಕೇಸ್ ನಮ್ಮದು ಎಲಿವೇಷನ್ ಎಲಿಮೆಂಟ್ಸ್ ಬಂದರೆ ನಿಮಗೆ ಫಸ್ಟ್ ಫ್ಲೋರಲ್ಲಿ CNC ಕಟಿಂಗ್ ಮಾತ್ರ ಪ್ರೊವೈಡ್ ಮಾಡಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ನಮಗೂ ಸ್ಟೋನ್ ಕ್ಲಾಡಿಂಗ್ ವಿತ್ HBL ಕಾಂಬಿನೇಷನಲ್ಲಿ ಹೋಗಿದ್ದೀವಿ. ಸೊ ನೆಕ್ಸ್ಟ್ ಫಸ್ಟ್ ಫ್ಲೋರಲ್ಲಿ ನೋಡಿದ್ರೆ ಕ್ರಿಸ್ಕಾಸ್ ಪ್ಯಾಟರ್ನ್, ಅಂದರೆ ಸಿವಿಲ್ ವರ್ಕಲ್ಲೇ ಕ್ರಿಸ್ಕಾಸ್ ಪ್ಯಾಟರ್ನಲ್ಲಿ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇದು ಕಂಪ್ಲೀಟ್ ಹೋಮ್ ಟೂರ್ ತೋರಿಸ್ಕೊಟ್ಟಿದ್ದೀವಿ. ಈ ಮನೆಯಲ್ಲಿ ನಿಮಗೆ ಟೋಟಲ್ 4 ಬೆಡ್ರೂಮ್ಸು, ಒಂದು ಸ್ಪೇಷಿಯಸ್ ಹಾಲು, ಒಂದು ಕಿಚನ್ನು ವಿತ್ ಎಲ್ಲ ಅಟ್ಯಾಚ್ ಟಾಯ್ಲೆಟ್ಸ್ ಇದೆ. ಬನ್ನಿ ತೋರಿಸ್ತೀವಿ. ನೋಡೋದು ವೀಕ್ಷಕರೇ, ಎಂಟ್ರಿ ಗೇಟ್ ಕಂಪ್ಲೀಟು MS CNC ಕಟಿಂಗ್ ವಿತ್ HBLನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ನೀವು ಒಳಗೆ ಎಂಟ್ರಿ ಆದರೆ ಒಂದು ಸ್ಪೇಷಿಯಸ್ ಆದ ಕಾರ್ ಪಾರ್ಕಿಂಗು, 18 feet ಡೆಪ್ತು, 24 feet ಬಿಡ್ತು. ಸೊ ನೋಡ್ಬೋದು, ಯೂಸ್ ಮಾಡಿರುವಂಥ ಟೈಲ್ಸ್ ಬಂದು 16x16 ಆ್ಯಂಟಿ ಸ್ಕಿಡ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮದು ಎಲಿವೇಷನ್ ಪಾರ್ಟಿಗೆ ಬಂದರೆ 2x4 ವೆಟ್ರಿಫೈ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ನೋಡ್ಬೋದು, ಕಾರ್ ಪಾರ್ಕಿಂಗ್ ಕೂಡ 2 ಕಾರ್ ಸ್ಪೇಷಿಯಸ್ ಪಾರ್ಕಿಂಗ್ಗೆ ಪ್ರೊವೈಡ್ ಮಾಡಿದ್ದೀವಿ. ಗೇಟ್ನು ಕೂಡ ಅದೇ ರೀತಿ ಡಿಸೈನ್ ಮಾಡಿದ್ದೀವಿ. 4 ಕೂಡ ಫೋಲ್ಡಬಲ್ ಗೇಟು, 1 ಗೇಟು ರೆಗ್ಯುಲರ್ ಯೂಸೇಜ್ಗೋಸ್ಕರ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಒಂದು ಹಾಲು, ಅಡುಗೆ ಮನೆ ವಿತ್ ಒಂದು ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದೀವಿ. ಫಸ್ಟ್ ಫ್ಲೋರಿಂದ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ, ಬನ್ನಿ ತೋರಿಸ್ತೀವಿ. ವೀಕ್ಷಕರೇ ನೋಡ್ಬೋದು, ಈಗ ಮೊದಲನೇ ಫ್ಲೋರ್ ಹೋಗ್ತಾ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ನಮ್ಮದು ಸ್ಟೇರ್ ಕೇಸ್ ಡಿಸೈನ್ ನೋಡ್ಬೋದು, ಸಿಂಗಲ್ ಫ್ಲೈಟ್ ಸ್ಟೇರ್ ಕೇಸ್ ಡಿಸೈನ್ ಪ್ರೊವೈಡ್ ಮಾಡಿದ್ದೀವಿ. ಇದು ನಮ್ದು ಏನು 4 ಸ್ಟೆಪ್ಸ್ ಬರುತ್ತೆ, 5ನೇ ಮೆಟ್ಲಿಂದ ನಾವು ಸಿಂಗಲ್ ಸ್ಟೇರ್ ಕೇಸಾಗಿ ಡಿಸೈನ್ ಮಾಡಿದ್ದೀವಿ. ಇಲ್ಲಿ ತುಂಬ ಜನಕ್ಕೆ ಒಂದು ಅನುಮಾನ ಬರ್ಬೋದು, ಬೀಮ್ ಅಂತ. ಸೊ ಇಲ್ಲಿ ಬೀಮ್ ನಾವು ಇನ್ವರ್ಟೆಡ್ ಬೀಮ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಅದು ನಮಗೆ ಹೆಡ್ ಕ್ಲಿಯರು, ನಮಗೆ ಮ್ಯಾಕ್ಸಿಮಮ್ ಹೆಡ್ ಕ್ಲಿಯರ್ ಸಿಗುತ್ತೆ. ಸೊ ನೀವು ಹತ್ತಿದ್ರು ಕೂಡ ಎಲ್ಲೂ ಕೂಡ ತಲೆಗೆ ಟಚ್ ಆಗಲ್ಲ. ನೆಕ್ಸ್ಟು ಫ್ಲೋರಿಂಗ್ ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟ್ ಲಪೋದ್ರ ಯೂಸ್ ಮಾಡಿದ್ದೀವಿ, ಆ್ಯಂಟಿ ಸ್ಕಿಡ್ಡು. ನೆಕ್ಸ್ಟ್ ರೈಲಿಂಗ್ಸ್ ಅಬ್ಸರ್ವ್ ಮಾಡಿದ್ರೆ SS ರೈಲಿಂಗ್ಸ್ನ ಯೂಸ್ ಮಾಡಿದ್ದೀವಿ. ಬನ್ನಿ ಫಸ್ಟ್ ಫ್ಲೋರ್. ವೀಕ್ಷಕರೇ ನೋಡ್ಬೋದು, 20 mm ಸ್ಟೆಪ್ಸ್ನ ಯೂಸ್ ಮಾಡಿದ್ದೀವಿ. ವಿತ್ ರೈಸರ್ ಕೂಡ ಸೇಮ್ ಕಾಂಬಿನೇಷನ್ ಲಪೋದ್ರನ ಯೂಸ್ ಮಾಡಿದ್ದೀವಿ. ಸೊ ಈ ಥರ ಸಿಂಗಲ್ ಫ್ಲೈಟ್ ಸ್ಟೇರ್ ಕೇಸು 4 feet ಬಿಟ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನಂದರೆ, ನಾರ್ಮಲಾಗಿ ಏನಾಗುತ್ತೆ, ಸ್ಟೇರ್ ಕೇಸು 3 feet, ಅಂದರೆ 6 ಅಡಿ ನಮ್ಮದು ಜಾಗ ವೇಸ್ಟೇಜ್ ಆಗುತ್ತೆ. ಈಗ ನಮ್ಮದು ಚಿಕ್ಕ ಸೈಟ್ ಆಗಿದ್ದರಿಂದ ಏನಾಗುತ್ತೆ, 6 ಅಡಿ ಹೋದಾಗ ತಿರ್ಗಾ ಮನೆ ತೀರಾ ಚಿಕ್ಕದಾಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, 4 feet ಸಿಂಗಲ್ ಸ್ಟೇರ್ ಕೇಸ್ನಾಗ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದು ಕೂಡ 2 feet ನಮಗೆ ಇನ್ಸೈಡ್ ಯೂಸ್ ಆಗುತ್ತೆ. ನೆಕ್ಸ್ಟ್ ವಾಲ್ ಅಬ್ಸರ್ವ್ ಮಾಡಿದ್ರೆ 2x4 ವೆಟ್ರಿಫೈ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಎಂಟ್ರಿಲಿ ನೋಡ್ಬೋದು, ಇದು ನಮ್ಮ ಗೋಲ್ಡ್ ಪ್ಯಾಕೇಜು, ಕಂಪ್ಲೀಟು ಟೀ ಕುಡ್. ಸೊ ಟೀ ಕುಡ್ ವಿತ್ PU ಪಾಲಿಶ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದು ನಮ್ಮದು ಮೇನ್ ಡೋರ್ ಎಂಟ್ರಿ. ನೋಡ್ಬೋದು, ಸೌತ್ ಫೇಸಿಂಗ್ ಸೈಟ್ ಆಗಿರೋದ್ರಿಂದ ನಮ್ಮದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ವೀಕ್ಷಕರೇ, ಈಗ ನಮ್ಮ ಮೊದಲ ಫ್ಲೋರ್ಗೆ ಎಂಟ್ರಿ ಆಗಿದ್ದೀವಿ. ಎಂಟ್ರಿಲಿ ನೋಡ್ಬೋದು, ಒಂದು ಸೇಫ್ಟಿ ಗೇಟ್ನ ಪ್ರೊವೈಡ್ ಮಾಡಿದ್ದೀವಿ 4 feet ಬಿಡ್ತಲ್ಲಿ. ನೆಕ್ಸ್ಟ್ ನಮ್ಮ ಎಂಟ್ರಿಲಿ ಅಬ್ಸರ್ವ್ ಮಾಡಿದ್ರೆ ನೀವು ಸೀಲಿಂಗ್ ಕೂಡ ಕಂಪ್ಲೀಟು PVC. ಸೊ ಇದು ರಿಚ್ನೆಸ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ವಿತ್ ಕಾಬ್ ಲೈಟು, ರೋಸ್ ಗೋಲ್ಡು ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ಬಂದಿದೆ. ನೆಕ್ಸ್ಟ್ ನಮ್ಮದು ಕಾರಿಡಾರ್ಗೆ ಎಂಟ್ರಿ ಆದರೆ ಟಾಪಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಪರ್ಗೋಲ. ಸೊ ಈ ಪರ್ಗೋಲ ಇಂಟೆನ್ಷನ್ ಏನಕ್ಕಂದರೆ, ಈಗ ನಮ್ಮದು ಇದು ಬಂದು ಸೌತ್ ಫೇಸಿಂಗ್ ರೋಡು, ಈಸ್ಟ್ ಫೇಸಿಂಗ್ ಮೇನ್ ಡೋರು. ಸೊ ಇದು ಪಕ್ಕದಲ್ಲಿ ಖಾಲಿ ಸೈಟ್ ಇರೋವರೆಗೂ ಬೆಳಕು ಬರುತ್ತೆ. ನೆಕ್ಸ್ಟು ಬೆಳಕು ಕಮ್ಮಿ ಆದಂಥ ಚಾನ್ಸಲ್ಲಿ ನಮ್ಗೆ ಯಾವತ್ತೂ ಮೇಲಿಂದ ಸೂರ್ಯನ ಬೆಳಕು ಲೈಫಲ್ಲಿ ಕಮ್ಮಿ ಆಗಲ್ಲ. ಸೊ ನಮಗೆ ಪರ್ಗೋಲೆಯಿಂದ ಎನಿ ಟೈಮ್ ನಮ್ಮದು ಮೇನ್ ಡೋರ್ ಹತ್ರ ಬೆಳಕು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಈ ಕಾನ್ಸೆಪ್ಟ್ಗೋಸ್ಕರ ಟಾಪಲ್ಲಿ ಪರ್ಗೋಲ ವಿತ್ ನಾವು ಅದಕ್ಕೂ ಕೂಡ ಸ್ಪಾಟ್ಲೈಟ್ಸ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ಅದ್ರ ನೆಕ್ಸ್ಟ್ ಲಾಸ್ಟ್ ಫ್ಲೋರಲ್ಲಿ ಅದಕ್ಕೆ ಟಫನ್ ಗ್ಲಾಸ್ನ ಅಪ್ಲೈ ಮಾಡಿದ್ವಿ, ಸೊ ದಟ್ ಯಾವುದೇ ರೀತಿ ನೀರು ಒಳಗೆ ಬರಲ್ಲ ಅಂತ. ವೀಕ್ಷಕರೇ, ಈಗ ನಮ್ಮ ಮೊದಲನೇ ಫ್ಲೋರು ಮೇನ್ ಡೋರ್ಗೆ ಎಂಟ್ರಿ. ನೋಡ್ಬೋದು, ಎಂಟ್ರಿಲೇ ಒಂದು ಬ್ಯೂಟಿಫುಲ್ ಆದ ಲಕ್ಸುರಿ ಮೇನ್ ಡೋರ್ನ ರೆಡಿ ಆಗಿದೆ. ಕಂಪ್ಲೀಟು ಬ್ರಾಸ್ನ ಪ್ರೊವೈಡ್ ಮಾಡಿದ್ದೀವಿ. ವಿತ್ ಟೀ ಕುಡ್ ಡೋರು, 8-4 ಸೆಕ್ಷನ್ ಟೀ ಕುಡ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಬ್ರಾಸ್ ವಿಚಾರಕ್ಕೆ ಬಂದರೆ ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ಬಂದಿದೆ. ವಿತ್ ಬ್ರಾಸ್ ಹ್ಯಾಂಡಲ್ಲು 1.5 ಅಡಿ 18 ಇಂಚ್ದು ಬ್ರಾಸ್ ಹ್ಯಾಂಡಲ್ನ ಪ್ರೊವೈಡ್ ಮಾಡಿದ್ದೀವಿ. ಲಾಕ್ಸು ಕೂಡ 2 ಲಾಕ್ಸ್ ಆಗಿ ಪ್ರೊವೈಡ್ ಮಾಡಿದ್ದೀವಿ, ಯುರೋಪ ಬ್ರ್ಯಾಂಡ್ದು. ನೆಕ್ಸ್ಟ್ ನಮ್ಮ ಹಾಲ್ಗೆ ಎಂಟ್ರಿ ಆಗ್ತೀವಿ, ಬನ್ನಿ. ವೀಕ್ಷಕರೇ ನೋಡೋರಲ್ಲ, ಒಂದು ಬ್ಯೂಟಿಫುಲ್ ಆದ ಮೇನ್ ಡೋರು. ಸೊ ನೆಕ್ಸ್ಟ್ ನಮ್ಮ ರಾಯಲ್ ಹಾಲ್ಗೆ ಎಂಟ್ರಿ. ಸೊ ಈ ಹಾಲ್ ಸೈಜ್ ಬಂದು 10.5 ಅಡಿ ಆಗಲ, 23 ಅಡಿ ಡೆಪ್ತು. ಸೊ ನೋಡ್ಬೋದು, ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ಬಂದಿದೆ ಹಾಲು ವಿತ್ ಅಟ್ಯಾಚ್ ಡೈನಿಂಗು. ಟಾಪಲ್ಲಿ ಬಂದ ತಕ್ಷಣ ನೋಡಿದ್ರೆ ಪರ್ಗೋಲ. ಸೊ ನಾವು ಆದಷ್ಟು ಮ್ಯಾಕ್ಸಿಮಮ್ ನ್ಯಾಚುರಲ್ ಸನ್ಲೈಟು ಎಷ್ಟು ಮ್ಯಾಕ್ಸಿಮಮ್ ಮನೆಯೊಳಗೆ ಬರುತ್ತೋ ಅಷ್ಟನ್ನು ಅಚೀವ್ ಮಾಡಿದ್ದೀವಿ. ಸೊ ಇಲ್ಲೊಂದು ಕಟೌಟ್ನ ಪ್ರೊವೈಡ್ ಮಾಡಿ ಟಾಪಿಂದ ಪರ್ಗೋಲ ಮಾಡಿ ಅಲ್ಲಿ ಶ್ಯಾನ್ಲಿಯರ್ ಪಾಯಿಂಟ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ದಟ್ ಎನಿ ಟೈಮು ಸನ್ಲೈಟು ನಮ್ಮ ಮನೆಯೊಳಗೆ ಸ್ಪ್ರೆಡ್ ಆಗಲಿ ಅಂತ. ನೆಕ್ಸ್ಟು ವೆಂಟಿಲೇಷನ್ ನೋಡ್ಬೋದು, ನಮ್ಮದು ಈ ಹಾಲ್ ಕೂಡ ಈ ಸೈಜ್ ಹಾಲ್ಗೆ 2 ವಿಂಡೋಸು, ಅಂದರೆ 4.5 by 5 feet 2 ವಿಂಡೋಸ್ನ ಪ್ರೊವೈಡ್ ಮಾಡಿದ್ವಿ. 3 ಶಟರ್ಸ್ದು. ವಿತ್ ಡೈನಿಂಗ್ ಹಾಲ್ಗೂ ಕೂಡ 2 ಶಟರ್ಸ್ ಒಂದು ವಿಂಡೋನ ಪ್ರೊವೈಡ್ ಮಾಡಿದ್ವಿ. ನೆಕ್ಸ್ಟು ನೀವು ನಮ್ಮ ಹಾಲ್ ವಿಚಾರಕ್ಕೆ ಬಂದರೆ ನಮ್ಮ ಫ್ಲೋರಿಂಗ್ ನೋಡ್ಬೋದು, 6x4 ಸ್ಮಾರ್ಟ್ ಮಾರ್ಬಲ್ ಕಂಪ್ಲೀಟ್ ಯೂಸ್ ಮಾಡಿರೋದು, 6x4 ಸ್ಮಾರ್ಟ್ ಮಾರ್ಬಲ್ಲು. ಇನ್ನು ನಮ್ಮ ಸೀಲಿಂಗ್ ವಿಚಾರಕ್ಕೆ ಬಂದರೆ POP ವಿತ್ PVC ಕಾನ್ಸೆಪ್ಟು ನೋಡ್ಬೋದು. ಸೇಮ್ ಥೀಮ್ನೇ ಕ್ಯಾರಿ ಮಾಡಿದ್ದೀವಿ, ಬ್ರೌನ್ ವಿತ್ ವೈಟು. ಸೊ ನಮ್ಮದು ಬ್ರೇಕ್ಫಾಸ್ಟ್ ಕೌಂಟರ್ ಆಗ್ಬೋದು,
ಟಿ ವಿ ಯೂನಿಟ್ ಹಾಕ್ಬೋದು, ಸೇಮ್ ಥೀಮ್ನ ಕ್ಯಾರಿ ಮಾಡಿದ್ವಿ. ಇನ್ನು ನಮ್ಮ ಟಿ ವಿ ಯೂನಿಟ್ ವಿಚಾರಕ್ಕೆ ಬಂದರೆ 10 ಅಡಿ ಆಗಲ್ಲ, 10 ಅಡಿ ಹೈಟು ಕಂಪ್ಲೀಟ್ ಟಿ ವಿ ಯೂನಿಟಿನ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲೂ ಅಬ್ಸರ್ವ್ ಮಾಡಿದ್ರೆ ನೀವು ಲ್ಯಾಮಿನೇಟ್, ಮಾರ್ಬಲ್ ಶೀಟ್ ಲ್ಯಾಮಿನೇಟ್ನ ಯೂಸ್ ಮಾಡಿ ವಿತ್ ಗೋಲ್ಡನ್ ಟೀ ಪಟ್ಟಿ ವಿತ್ ಲ್ಯಾಕರ್ ಗ್ಲಾಸು ಬ್ಲ್ಯಾಕ್ ಕಲರ್ನ ಹೈಲೈಟಿಂಗ್ ಪಾರ್ಟಾಗಿ ಯೂಸ್ ಮಾಡಿದ್ದೀವಿ. ಇನ್ನು ಇದ್ರ ಬ್ಯಾಕ್ ಸೈಡ್ ಬಂದರೆ ಲೂವರ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ತುಂಬ ಬ್ಯೂಟಿಫುಲ್ ಆಗಿ ಮೂಡ್ತಾ ಇದೆ. ನೆಕ್ಸ್ಟ್ ಇದ್ರ ಈ ಟಿ ವಿ ಯೂನಿಟಲ್ಲಿ ಹೈಲೈಟ್ ಪಾರ್ಟ್ ಅಂತಲೇ ಕರಿಬೋದು ನಮ್ಮ ಗ್ಲಾಸ್, ರೋಸ್ ಗೋಲ್ಡ್ ಗ್ಲಾಸು ಹೈಲೈಟರು ನೋಡ್ಬೋದು. ಇದನ್ನು ಕೂಡ ನಾರ್ಮಲ್ ಗ್ಲಾಸಾಗಿ ಪ್ರೊವೈಡ್ ಮಾಡಿಲ್ಲ, ವಿತ್ ಕ್ರಿಸ್ ಕ್ರಾಸ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ತಾ ಇದೆ. ನೆಕ್ಸ್ಟು ಬಾಟಮ್ ಟೇಬಲ್ ನೋಡ್ಬೋದು. ಇಲ್ಲಿ ನಮಗೆ ಸ್ಟೋರೇಜು ಪ್ಲಸ್ ವೈಫೈ ಕ್ಯಾಮ್ರಾ ವೈಫೈ ಪ್ಲಸ್ CCTV ಪ್ರತಿಯೊಂದಕ್ಕೂ ಪ್ರಾವಿಷನ್ ಇಲ್ಲಿ ಮೂಡುವ ಇದೆ. ಸೊ ಒಂದು 30-30 ಒಂದು ಅದ್ಭುತವಾದ ಹಾಲು ವಿತ್ ಅದ್ಭುತವಾದ POP ವಿತ್ ಅದ್ಭುತವಾದ ಫ್ಲೋರಿಂಗ್ ಮಾಡಿದೆ. ತುಂಬ ಬ್ಯೂಟಿಫುಲ್ಲಾಗಿ ಮೂಡುವ ಇದೆ. ಇದ್ರ ಜೊತೆಗೆ ನಮ್ದು ಇದೇ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಇದೆ, ಒಂದು ಕಿಚನ್ ಕೂಡ ಇದೆ, ಒಂದು ಪೂಜಾ ರೂಮ್ ಕೂಡ ಇದೆ, ಒಂದು ಸ್ಟೇರ್ ಕೇಸು ವಿತ್ ಸ್ಟೋರೇಜ್ ಇದೆ. ಅದನ್ನು ತೋರಿಸ್ತೀವಿ ಬನ್ನಿ. ವೀಕ್ಷಕರೇ ನೋಡೋದ್ರಲ್ಲ, ಹಾಲ್ ಆದ ನಂತರ ನಮ್ಮ ಮನೆ ಪೂಜಾ ರೂಮ್. ಸೊ ಪೂಜಾ ಮನೆ ಒಂದು ದೇವಮೂಲೆಯಲ್ಲೇ ಪ್ರೊವೈಡ್ ಮಾಡಿದ್ವಿ. ನೋಡ್ಬೋದು ದೇವಮೂಲೆ ಎಂಟ್ರಿ, ನಮ್ಮದು ದೇವ್ರ ಮನೆಗೆ ಎಂಟ್ರೀಸಲ್ಲಿ ಒಂದು ಕಾರ್ನಿಶ ಪ್ರೊವೈಡ್ ಮಾಡಿದ್ದೀವಿ. ಲಕ್ಷ್ಮಿ, ಸರಸ್ವತಿ ಮತ್ತು ನಮ್ಮ ಗಣೇಶ. ಸೊ ನೆಕ್ಸ್ಟ್ ಗ್ಲಾಸ್ನ ಅಬ್ಸರ್ವ್ ಮಾಡಿದ್ರೆ ನಾವು ಡೋರ್ನ ಗ್ಲಾಸ್ ವಿತ್ ಟೀಕ್ವುಡ್ ಕಾಂಬಿನೇಷನ್ನ ಪ್ರೊವೈಡ್ ಮಾಡಿದ್ವಿ ವಿತ್ ಗ್ಲಾಸ್ ಹ್ಯಾಂಡಲ್ಸು. ಸೊ ನಮ್ಗೆ ಇದ್ರ ಒಳಗಡೆ ಕೂಡ ನೋಡ್ಬೋದು 3.5 by 3.5 ನಾವು ಪೂಜಾ ರೂಮ್ ಪ್ರೊವೈಡ್ ಮಾಡಿದ್ದೀವಿ ವಿತ್ 2x4 ಪೆಟ್ರಿಫೈಡ್ ಟೈಲ್ಸು ವಿತ್ ಗೋಲ್ಡನ್ ಟೀ ಪಟ್ಟಿ ಹೈಲೈಟಿಂಗ್ ಆಗಿದೆ. ನೆಕ್ಸ್ಟ್ ಈ ಪೂಜಾ ಮನೆ ಕೂಡ ನಮ್ಮದು ಸೂರ್ಯನ ಬೆಳಕು ಕಂಪ್ಲೀಟಾಗಿ ಪ್ರೊವೈಡ್ ಆಗುತ್ತೆ ಎನಿ ಟೈಮು ಅಪ್ ಟು ಸೂರ್ಯ ಇರೋವರೆಗೂ. ಯಾವ ರೀತಿ ಅಂದರೆ ನಾವು ಟಾಪಿಂದನೂ ಕೂಡ ಅದಕ್ಕೆ OTSನ ಪ್ರೊವೈಡ್ ಮಾಡಿದ್ದೀವಿ. ಟಾಪಲ್ಲಿ ನಾವು ಪರ್ಬಲ ಪ್ರೊವೈಡ್ ಮಾಡಿ ಅದ್ರ ಮೇಲೆ ಟಫನ್ ಗ್ಲಾಸ್ನ ಅಪ್ಲೈ ಮಾಡಿದ್ವಿ ಸೇಫ್ಟಿಗೋಸ್ಕರ. ವೀಕ್ಷಕರೇ ನೋಡೋರಲ್ಲ, ದೇವ್ರ ಮನೆ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಮನೆ ಹೈಲೈಟ್ ಪಾರ್ಟ್ ಅಂತಲೇ ಕರಿಬೋದು, ಹೆಣ್ಮಕ್ಳ ತವ್ರ ಮನೆ, ನಮ್ಮ ಅಡುಗೆ ಮನೆ. ಸೊ ಈಗ ಅಡುಗೆ ಮನೆ ತೋರ್ಸೋಕೊಟ್ಟಿದ್ದೀವಿ. ಅಡುಗೆ ಮನೆ ಸೈಜ್ ಬಂದು 7 ಅಡಿ 6 ಇಂಚು, ಅಂದರೆ 7.5 ಅಡಿ ಆಗಲ್ಲ, 11 ಅಡಿ ಡೆಪ್ತ್ ಇದೆ. ಸೊ ಎಂಟ್ರಿಯಲ್ಲಿ ನೋಡ್ಬೋದು ರಾಯಲ್ ಆಗಿ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಟೇಬಲ್ನ ಡಿಸೈನ್ ಮಾಡಿದ್ದೀವಿ ವಿತ್ ಅದಕ್ಕೋಸ್ಕರ ಹೈಲೈಟ್ ಆಗಲಿ ಅಂತ ಒಂದು ಲೈಟ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಫ್ರಂಟ್ ಪಾರ್ಟಲ್ಲಿ ನೋಡಿದ್ರೆ ಕಂಪ್ಲೀಟ್ ಲೂವರ್ಸು ನಾವು ಆಗಲೇ ತೋರಿಸ್ದಂಗೆ ಟಿ ವಿ ಯೂನಿಟಲ್ಲಿ ಸೇಮ್ ಒಂದು ಹಾಲಿಗೆ ಬಂದ ಒಂದು ಥೀಮ್ ಡಿಸೈನ್ ಮಾಡಿದ್ದೀವಿ. ಸೇಮ್ ಟಿ ವಿ ಯೂನಿಟಲ್ಲಿ ನಾವೇನು ಮಾರ್ಬಲ್ ಶೀಟ್ ಯೂಸ್ ಮಾಡಿದ್ವಿ, ಸೇಮ್ ಮಾರ್ಬಲ್ ಶೀಟು ವಿತ್ ಲೂವರ್ಸ್ನ ಯೂಸ್ ಮಾಡಿದ್ದೀವಿ. ನೆಕ್ಸ್ಟು ಸೈಡಲ್ಲಿ ನೋಡಿದ್ರೆ ಎಸ್ಥೆಟಿಕ್ ಲುಕ್ ಏನಾದ್ರು ಐಟಮ್ಸ್ ಇಡೋಕ್ಕೋಸ್ಕರ ಅಂತಲೇ ಸಪ್ರೇಟ್ ಬಾಕ್ಸ್ಗಳನ್ನ ಇಟ್ಟಿದ್ದೀವಿ. ಸೊ ಇಲ್ಲೂ ಕೂಡ ಯಾವ್ದಾರು ಹೈಲೈಟಿಂಗ್ ಪಾರ್ಟ್ ಆಗಿ ಇಡ್ಬೋದು. ನೆಕ್ಸ್ಟ್ ಕಿಚನ್ ಎಂಟ್ರಿ ನೋಡ್ಬೋದು. ಕಿಚನ್ ಕಂಪ್ಲೀಟು ಮಾಡ್ಯುಲರ್ ಕಿಚನ್ ವಿತ್ ಅಕ್ರಾಲಿಕ್ ಶೀಟ್ನ ಯೂಸ್ ಮಾಡಿದ್ದೀವಿ. ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ ಬಂದಿದೆ. ಟಾಪು ಕೂಡ ನೋಡ್ಬೋದು, ಲಾಫ್ಟು ಕೂಡ ಕಂಪ್ಲೀಟಾಗಿ ಅಕ್ರಾಲಿಕ್ ಶೀಟೇ ಇದೆ. ಸಿಂಕ್ ನೋಡಿದ್ರೆ ನಮ್ಮದು 2x2 ಸಿಂಕು ವಿತ್ ಟ್ಯಾಪ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟು ನಮ್ಮದು ಪಾರ್ಟಿಷನ್ಸ್ ನೋಡ್ಬೋದು. ಕಂಪ್ಲೀಟು ನಮ್ಮದು ಟ್ಯಾಂಡಮ್ ಬಾಕ್ಸ್ನ ಪ್ರೊವೈಡ್ ಮಾಡಿ ವಿತ್ ಪಾರ್ಟಿಷನ್ಸ್ ಪ್ರೊವೈಡ್ ಮಾಡಿದ್ದೀವಿ ವಿತ್ G ಪ್ರೊಫೈಲು ಬ್ಲ್ಯಾಕ್ ಕಲರ್. ಈ ಕಾಂಬಿನೇಷನ್ಗೋಸ್ಕರ ಬ್ಲ್ಯಾಕ್ ಕಲರ್ ಆಗಿ ಯೂಸ್ ಮಾಡಿದ್ದೀವಿ. ಇದು ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ ಬಂದಿದೆ. ಇಲ್ಲಿ 3 ಟ್ಯಾಂಡಮ್ ಬಾಕ್ಸು ವಿತ್ ಪಾರ್ಟಿಷನ್ಸು. ನೆಕ್ಸ್ಟ್ ನಮ್ಮದು ಬಾಟಲ್ ಪುಲ್ಔಟು. ಕಿಚನ್ ಸೈಜ್ ಚಿಕ್ಕದಿದ್ರೆ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ ಬಂದಿದೆ. ಮ್ಯಾಕ್ಸಿಮಮ್ ಏನೇನು ಯುಟಿಲೈಸ್ ಮಾಡ್ಬೋದು ನಾವು ಸ್ಟೋರೇಜು ಮ್ಯಾಕ್ಸಿಮಮ್ ಯುಟಿಲೈಸ್ ಆಗಿದೆ. ನೆಕ್ಸ್ಟ್ ಕಾರ್ನರ್ ಯೂನಿಟ್ ಕೂಡ ನೋಡ್ಬೋದು. ನಮ್ಮದು ಒಳಗಡೆ ಕಂಪ್ಲೀಟಾಗಿ ಶೆಲ್ಫ್ ಕೂಡ ಪ್ರೊವೈಡ್ ಮಾಡಿದ್ವಿ, ಅಲ್ಲೂ ಕೂಡ ಸ್ಟೋರೇಜ್ ಆಗುತ್ತೆ. ನೆಕ್ಸ್ಟು ಇಲ್ಲಿ 2 ಟ್ಯಾಂಡಮ್ ಬಾಕ್ಸ್ ಪ್ರೊವೈಡ್ ಮಾಡಿದ್ದೀವಿ. ಟೋಟಲ್ 5 ಟ್ಯಾಂಡಮ್ ಬಾಕ್ಸ್ನ ಪ್ರೊವೈಡ್ ಮಾಡಿದ್ದೀವಿ ಇದರಲ್ಲಿ. ನೆಕ್ಸ್ಟು ನಮ್ಮದು ಇಲ್ಲಿ ಒಂದು ಪಿಲ್ಲರ್ ಆಫ್ಸೆಟ್ ಇತ್ತು. ಸೊ ಆ ಪಿಲ್ಲರ್ ಆಫ್ಸೆಟ್ ಜಾಗ ಕೂಡ ಯಾವ ಥರ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೋಸ್ಕರ ಅಂತಲೇ ನಾವು ಇಲ್ಲೊಂದು ಏನಾರ ಸ್ಟೋರೇಜ್ಗೋಸ್ಕರ ನಿಮ್ದು ಏನಾರ ಬ್ರೂಮ್ ಸ್ಟಿಕ್ ಏನೋ ಇಡೋಕ್ಕೋಸ್ಕರ ಬರಲ್ಲ, ಅಥವಾ ಏನಾರ ಮಾಪ್ ಇಡೋಕ್ಕೋಸ್ಕರ ಸ್ಟೋರೇಜಾಗಿ ಹ್ಯಾಂಗರಾಗಿ ಯೂಸ್ ಮಾಡಿದ್ವಿ. ಇಲ್ಲ ತವಾ ಕೂಡ ಹ್ಯಾಂಗ್ ಮಾಡ್ಬೋದು. ಸೊ ಈ ಜಾಗನೂ ಕೂಡ ಯುಟಿಲೈಸ್ ಮಾಡಿದ್ವಿ. ಎಲ್ಲೂ ಕೂಡ ಜಾಗ ವೇಸ್ಟ್ ಮಾಡಿಲ್ಲ. ಆ್ಯಕ್ಚುಲಿ ಕಿಚನ್ ಸೈಜು ನಮಗೆ ಸ್ಟೇರ್ ಕೇಸ್ ಇಲ್ಲಿವರೆಗೂ ಕನ್ಸಿಡರ್ ಮಾಡಿದ್ರೆ ಇದು 10.5 ಅಡಿ ಬರುತ್ತೆ. ಬಟ್ ನಾವು ಇದನ್ನು ಬಿಟ್ಟರೆ 7.5 ಅಡಿ ಬರುತ್ತೆ. ಸೊ ಇಲ್ಲೂ ಕೂಡ ಬಿಲೋ ಸ್ಟೇರ್ ಕೇಸು ನಾವು ಇದಕ್ಕೂ ಕೂಡ ಸ್ಟೋರೇಜು ಮ್ಯಾಕ್ಸಿಮಮ್ ಯೂಸ್ ಮಾಡಿದ್ದೀವಿ. ಸೊ ಕಿಚನ್ಗೆ ಯಾವುದೇ ರೀತಿ ಸ್ಟೋರೇಜ್ಗೋಸ್ಕರ ಸ್ಟೆಪ್ಸ್ ಕೆಳಗೆ ಅದನ್ನು ಯುಟಿಲೈಸ್ ಮಾಡಿದ್ದೀವಿ. ಅದು ಕೂಡ ನೋಡ್ಬೋದು, ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ಬಂದಿದೆ. ನೆಕ್ಸ್ಟ್ ನಮ್ಮ ಲ್ಯಾಂಡಿಂಗ್ ಕೆಳಗೆ ನಾವು ಫ್ರಿಜ್ಗೋಸ್ಕರ ಕೂಡ ಅದಕ್ಕೂ ಪ್ರಾವಿಷನ್ ಮಾಡಿದ್ದೀವಿ. ಸೊ ಅಲ್ಲೂ ಕೂಡ ಜಾಗ ವೇಸ್ಟ್ ಮಾಡಿಲ್ಲ. ಒಂದು 30 ಸೈಟಲ್ಲಿ ಒಂದು ಚಿಕ್ಕದಾದ ಒಂದು ಬ್ಯೂಟಿಫುಲ್ ಆದ ಕಿಚನ್ನ ಡಿಸೈನ್ ಮಾಡಿದ್ದೀವಿ. ನೆಕ್ಸ್ಟು ನಮ್ಮ ಲಾಫ್ಟ್ ಕೂಡ ನೋಡ್ಬೋದು. ಕಂಪ್ಲೀಟ್ ಅಕ್ರಾಲಿಕ್ ಲಾಫ್ಟು ವಿತ್ ಶಾಫ್ಟ್ ಕ್ಲೋಸರು ನೋಡ್ಬೋದು. ನೀವು ಎಷ್ಟೇ ಜೋರಾಗಿ ತಳ್ಳಿದ್ರು ಕೂಡ ಅದು ಸಾಫ್ಟಾಗಿ ಕ್ಲೋಸ್ ಆಗುತ್ತೆ, ಯಾವುದೇ ರೀತಿ ಸೌಂಡ್ ಆಗೋಲ್ಲ, ಎಷ್ಟೇ ಜೋರಾಗಿ ತಳ್ಬೋದು. ನೆಕ್ಸ್ಟು ನಮ್ಮ ಕಿಚನ್ನ ಹೈಲೈಟ್ ಪಾರ್ಟ್ ಅಂತಲೇ ಕರಿಬೋದು ಮಿಡ್ ಯೂನಿಟು. ಸೊ ಮಿಡ್ ಯೂನಿಟು ನಾರ್ಮಲಾಗಿ ಒಂದೇ ಕಲರ್ ಕಾಂಬಿನೇಷನ್ ಮಾಡಿದ್ರೆ ಅಷ್ಟು ಲುಕ್ ಇರಲ್ಲ ಅಂತ ವಿತ್ ಪ್ರೊಫೈಲ್ ಡೋರ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಪ್ರೊಫೈಲ್ ಲೈಟು ನೋಡ್ಬೋದು. ಒಂದು ಚಿಕ್ಕ ಡೀಟೇಲಿಂಗು ಮನೆ ರಿಚ್ನೆಸ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಚಿಮ್ನಿ ಪಾಯಿಂಟ್ ಕೂಡ ಪ್ರೊವೈಡ್ ಆಗಿದೆ, ಅದನ್ನು ಕೂಡ ನೋಡ್ಬೋದು. ಸೊ ಆಟೋಮೆಟಿಕ್ ಚಿಮ್ನಿ ವಿತ್ ಹಾಬು ಅದು ಕೂಡ ರೆಡಿಯಾಗಿದೆ ವಿತ್ ಗ್ಯಾಸ್ ಕನೆಕ್ಷನ್ನು. ನೆಕ್ಸ್ಟ್ ಇದಕ್ಕೆ ನಾವು ಪಾತ್ರೆ ತೊಳೆಯೋಕ್ಕೋಸ್ಕರ ಸ್ಟೋರೇಜ್ ಐಟಮ್ಗೋಸ್ಕರ ಇಲ್ಲೂ ಕೂಡ ಒಂದು ಮಿಡ್ ಯೂನಿಟ್ನ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಯಾವುದೇ ರೀತಿ ಸ್ಟೋರೇಜ್ ಕೂಡ ಯೂಸ್ ಮಾಡ್ಕೋಬೋದು.
ನೋಡಿದ್ರಲ್ಲ ವೀಕ್ಷಕರೇ, ಒಂದು ಫ್ಲೋರಲ್ಲಿ ಒಂದು ಕಿಚನ್ ಆಯಿತು. ನೆಕ್ಸ್ಟ್ ನಾನು ಆಗಲೇ ಹೇಳ್ದಂಗೆ ಒಂದು ರೂಮ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ವಿತ್ ಟಾಯ್ಲೆಟ್, ಅದನ್ನು ಕೂಡ ತೋರಿಸ್ಕೊಟ್ಟಿದ್ದೀವಿ ಬನ್ನಿ. ಸೊ ಎಂಟ್ರಿಲಿ ನೋಡ್ಬೋದು ಇಲ್ಲೊಂದು ರೂಮ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಎಂಟ್ರಿಲಿ ಅದಕ್ಕೋಸ್ಕರ ಒಂದು ಹ್ಯಾಂಡ್ ವಾಶ್ ಕೂಡ ಪ್ರೊವೈಡ್ ಮಾಡಿದ್ವಿ ಡೈನಿಂಗ್ ಹಾಲ್ಗೋಸ್ಕರ. ಸೊ ಆ ಏರಿಯಾನ ಕೂಡ ನಾವು ಯಾವುದೇ ರೀತಿ ಅಕ್ವರ್ಡಾಗಿ ಕಾಣ್ಬಿಡೋಂತ ಇಲ್ಲಿ ಪಾರ್ಟಿಷನ್ ಡಿಸೈನ್ ಮಾಡಿದ್ದೀವಿ. ಸೊ ಇಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಗಿಡಗಳನ್ನ ಇಟ್ಟು ಇದನ್ನ ರಿಚ್ನೆಸ್ನ ಇನ್ನೂ ಇನ್ಕ್ರೀಸ್ ಮಾಡ್ಬೋದು. ನೆಕ್ಸ್ಟ್ ಇದರೊಳಗೆ ಎಂಟ್ರಿ ಆದರೆ ಒಂದು ರೂಮ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ನೋಡ್ಬೋದು ಈ ರೂಮಲ್ಲಿ ಮೇನ್ ಡೋರ್ ಈ ಪ್ಯಾಕೇಜಲ್ಲಿ ಬಂದು ರೂಮ್ ಪ್ರತಿ ರೂಮ್ ಆಗ್ಬೋದು, ವಿಂಡೋಸ್ ಆಗ್ಬೋದು, ಕಂಪ್ಲೀಟ್ ಟೀ ಕುಡ್ಡು. ಸೊ 5x3 ಸೆಕ್ಷನ್ ಟೀ ಕುಡ್ಡು ವಿತ್ ವೀನಿಯರ್ ಡೋರು ನೋಡ್ಬೋದು. ಇದು ವಿತ್ PU ಪಾಲಿಶು. ಲಾಕ್ಸ್ ಎಲ್ಲ ಯೂಸ್ ಮಾಡಿರೋದು ಗೋದ್ರೇಜು ಲಾಕ್ಸು. ಬನ್ನಿ ವೀಕ್ಷಕರೇ, ಮೊದಲನೇ ಫ್ಲೋರ್ಗೆ ಮೊದಲನೇ ರೂಮ್ಗೆ ಸ್ವಾಗತ. ಸೊ ಈ ರೂಮಿನ ಸೈಜ್ ಬಂದು 10ವರೆಗೆ 12 ಅಡಿ. ಸೊ ನೋಡ್ಬೋದು ಒಂದು ಬ್ಯೂಟಿಫುಲ್ ಆಗಿ ರೂಮ್ನ ಮೂಡ್ ಬಂದಿದೆ. ಇದು ಗೆಸ್ಟ್ ಬೆಡ್ರೂಮು ವಿತ್ ಕಾಟ್, ಕಿಂಗ್ ಸೈಜ್ ಹೈಡ್ರಾಲಿಕ್ ಕಾಟ್ನ ಪ್ರೊವೈಡ್ ಮಾಡಿ ವಿತ್ ವಾರ್ಡ್ರೂಫು ಕೂಡ ನೋಡಿದ್ರೆ ಕಂಪ್ಲೀಟ್ ಅಕ್ರಾಲಿಕ್ ಶೀಟು ವಿತ್ ಲ್ಯಾಮಿನೇಟ್ ಕಾಂಬಿನೇಷನ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ನೋಡ್ಬೋದು ತುಂಬ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ಬೇಜ್ ಕಲರ್ ಅಕ್ರಾಲಿಕ್ಕು ವಿತ್ ನೀವು ಇನ್ಸೈಡ್ ಕೂಡ ನೋಡಿದ್ರೆ ನಾರ್ಮಲ್ ನಾವು ಆಗಲೇ ಹೇಳಿದಂಗೆ ಆಫ್ ವೈಟ್ನ ಯೂಸ್ ಮಾಡಲ್ಲ, ಆದಷ್ಟು ಟೆಕ್ಸ್ಚರ್ ಶೀಟ್ನ ಯೂಸ್ ಮಾಡ್ತೀವಿ. ಯಾವುದೇ ರೀತಿ ಕರೆ ಕೂಡ ಕಾಣಲ್ಲ. ಇಲ್ಲಿ ಏನಾಗುತ್ತೆ, ಕಾಟ್ ಎದ್ದ ತಕ್ಷಣ ಮಿರರ್ ಯೂನಿಟ್ ಕಾಣೋದ್ರಿಂದ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ವಾರ್ಡ್ರೂಫ್ ಒಳಗೆ ಮಿರರ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟು ಯೂಸ್ ಮಾಡಿರೋ ಫಿಟ್ಟಿಂಗ್ಸ್ ಬಂದು ಎಟಿಕ್ ಬ್ರ್ಯಾಂಡು, ಕಂಪ್ಲೀಟು ಸಾಫ್ಟ್ ಕ್ಲೋಸು. ಸೊ ನೋಡ್ಬೋದು ಲಾಫ್ಟ್ ಕೂಡ ಕಂಪ್ಲೀಟ್ ಹ್ಯಾಂಡಲ್ ಎಸ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದು ಕೂಡ ಕಂಪ್ಲೀಟ್ ಸಾಫ್ಟ್ ಕ್ಲೋಸು, ಯಾವುದೇ ರೀತಿ ನಿಮಗೆ ಸೌಂಡ್ ಎಫೆಕ್ಟ್ ಬರೋಲ್ಲ. ನೆಕ್ಸ್ಟು ನಮ್ಮ ಕಾಟ್ ವಿಚಾರಕ್ಕೆ ಬಂದರೆ ಯೂಸ್ ಮಾಡಿರೋ ಕಾಟು ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ಕು. ಈಗೇನು ನೋಡ್ತಾ ಇದ್ರಲ್ಲ 6x6.5 ಕಾಟು, ಕಂಪ್ಲೀಟು ಸ್ಟೋರೇಜು ಹೈಡ್ರಾಲಿಕ್ ಕಾಟು. ಸೊ ನಿಮ್ಗೆ ಯಾವುದೇ ರೀತಿ ನಿಮಗೆ ಬೆಡ್ ಆಗ್ಬೋದು, ನಿಮ್ಮದು ಪಿಲ್ಲೋಸ್ ಆಗ್ಬೋದು, ಕಂಪ್ಲೀಟ್ ಇಲ್ಲೇ ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ನೀವು ನಮ್ಮ ಕಾಟ್ ಡಿಸೈನ್ ಕೂಡ ನೋಡ್ಬೋದು ವಿತ್ ಬ್ಯಾಕ್ ರೆಸ್ಟ್ ಕೂಡ ಸೇಮ್ ಕಾಂಬಿನೇಷನ್ ಬೇಜ್ ವಿತ್ ಬ್ರೌನ್ ಕಲರ್ ಕಾಂಬಿನೇಷನ್ಲೇ ಬ್ಯಾಕ್ ರೆಸ್ಟ್ ಕೂಡ ಡಿಸೈನ್ ಮಾಡಿದ್ದೀವಿ. ಇನ್ನು ರೂಮ್ನ POP ನೋಡಿದ್ರೆ ಸೊ ಈ ಕಾಟಿಗೆ ತಕ್ಕಂಥ ಡಿಸೈನ್ಗೆ ನಾವು POP ಕೂಡ ಡಿಸೈನ್ ಮಾಡಿದ್ದೀವಿ ವಿತ್ ಸ್ಪಾಟ್ ಲೈಟು ವಿತ್ ರೋಪ್ ಲೈಟ್ನ ಪ್ರೊವಿಷನ್ ಕೊಟ್ಟಿದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಮೊದಲನೇ ಬೆಡ್ರೂಮ್ ಆಯಿತು. ನಾನು ಆಗಲೇ ಹೇಳಿದೆ ಈ ಫ್ಲೋರಲ್ಲಿ ಒಂದು ರೂಮು, ಒಂದು ಹಾಲು, ಒಂದು ಕಿಚನ್ನು, ಒಂದು ಟಾಯ್ಲೆಟು, ಒಂದು ಪೂಜಾ ಮನೆ ವಿತ್ ಡೈನಿಂಗ್ ಹಾಲ್ನ ಪ್ರೊವೈಡ್ ಮಾಡಿದ್ದು. ಸೊ ಈಗ ಟಾಯ್ಲೆಟ್ ತೋರಿಸ್ಕೊಟ್ಟಿದ್ದೀವಿ. ಟಾಯ್ಲೆಟ್ ನೋಡ್ಬೋದು ಕಂಪ್ಲೀಟ್ ಯೂಸ್ ಮಾಡಿರೋದು WPC ಡೋರ್ಸು ವಿತ್ ಬ್ಲೂಬಲ್ ಪೇಂಟು ವಿತ್ SS ಫಿಟ್ಟಿಂಗ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಈ ಬಾತ್ರೂಮ್ ಸೈಜ್ ಬಂದು 4 ಅಡಿ ಆಗಲ್ಲ, 7 ಅಡಿ ಡೆಪ್ತ್ ಇದೆ. ಸೊ ನೋಡಿದ್ರೆ ಕಂಪ್ಲೀಟ್ ವಾಲ್ಗೆ ಯೂಸ್ ಮಾಡಿರೋದು ಬಂದು 2x4 ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ನಂತರ ಫ್ಲೋರಿಂಗ್ ವಿಚಾರಕ್ಕೆ ಬಂದರೆ 16x16 ಆಂಟಿ ಸ್ಕಿಡ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಯೂಸ್ ಮಾಡಿರೋ ಫಿಟ್ಟಿಂಗ್ಸ್ ಕಂಪ್ಲೀಟು ಜಾಗ್ವಾರ್ ಫಿಟ್ಟಿಂಗ್ಸು ವಿತ್ ಡೈವರ್ಟ್ರು ವಿತ್ ವಾಲ್ ಮೌಂಟಿಂಗ್ ಕಮೋಡು. ಸೊ ನೋಡ್ಬೋದು ನೀವು ಯಾವುದೇ ರೀತಿ ವಾಲ್ ಮೌಂಟಿಂಗ್ ಕಮೋಡ್ ಹೋಗ್ಬೇಕಂದ್ರೆ ನೀವು ಇನಿಷಿಯಲ್ ಸ್ಟೇಜು ನೀವು ಗ್ರೂ ಕಟಿಂಗ್ ಟೈಮಲ್ಲೇ ಅದನ್ನು ನಿಮ್ಮ ಕಾಂಟ್ರಾಕ್ಟರಲ್ಲಿ ಇಂಜಿನಿಯರ್ ಆಗಲಿ ಅವ್ರು ಇನ್ಫಾರ್ಮ್ ಮಾಡೋದೇ ಒಳ್ಳೆಯದು. ಸೊ ನಾರ್ಮಲ್ ಗ್ರೂ ಕಟಿಂಗ್ ಆದಮೇಲೆ ನಿಮಗೆ ಡೈವರ್ಟ್ರು ಮತ್ತು ವಾಲ್ ಮೌಂಟಿಂಗ್ನ ಪ್ರೊವೈಡ್ ಮಾಡೋಕ್ಕಾಗಲ್ಲ. ಸೊ ಇನಿಷಿಯಲ್ ಬಿಫೋರ್ ಗ್ರೂ ಕಟಿಂಗ್ ನೀವು ಇದನ್ನು ಫೈನಲ್ ಮಾಡೋದು ಉತ್ತಮ. ವೀಕ್ಷಕರೇ ನೋಡೋರಲ್ಲ, ಮೊದಲನೇ ಫ್ಲೋರ್ ಮುಗಿತು. ಈಗ 2ನೇ ಫ್ಲೋರ್ ತೋರಿಸ್ಕೊಟ್ಟಿದ್ದೀವಿ. ಅದಕ್ಕಿಂತ ಮುಂಚೆ ನಮ್ಮದು ಸ್ಟೆಪ್ಸ್ನ ಅಬ್ಸರ್ವ್ ಮಾಡ್ಬೋದು. ಸ್ಟೆಪ್ಸ್ ಇಲ್ಲಿ ಯಾವ ರೀತಿ ಡಿಸೈನ್ ಮಾಡಿದ್ದೀವಿ ಅಂದರೆ ಸ್ಟೆಪ್ಸಲ್ಲಿ 2 ಟೈಪ್ಸ್, ಒಂದು ಮೊನೊಲಿಥಿಕ್ಕು, ಇನ್ನೊಂದು ಚೈನ್ ಸ್ಟೆಪ್ಸು. ಇದು ಕಂಪ್ಲೀಟ್ ಚೈನ್ ಸ್ಟೆಪ್ಸ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ಏಸ್ಥೆಟಿಕ್ ಲುಕ್ಕು ತುಂಬ ಇನ್ಕ್ರೀಸ್ ಆಗುತ್ತೆ ಅಂತ. ನೆಕ್ಸ್ಟ್ ನಮ್ಮದು ರೈಲಿಂಗ್ಸ್ ವಿಚಾರಕ್ಕೆ ಬಂದರೆ ನಾರ್ಮಲಾಗಿ SS ಎಲ್ಲ ಕಡೆ ನೋಡಿರ್ತೀರ, ಇಲ್ಲಿ ವುಡ್ಡು ವಿತ್ ಟಫನ್ ಗ್ಲಾಸು, ಅದು 12mm ಟಫನ್ ಗ್ಲಾಸು ವಿತ್ ಪೀಕೋಟ್ ಮೇಲೆ ನಮ್ಮದು ರೆಸ್ಟ್ ಆಗಿದೆ. ನೆಕ್ಸ್ಟ್ ನಮ್ಮದು ಸ್ಟೇರ್ ಕೇಸ್ದು ಫ್ಲೋರಿಂಗ್ ನೋಡೋಕೆ ಬಂದರೆ, ಸೊ ಫ್ಲೋರಿಂಗ್ ವಿಚಾರದಲ್ಲಿ ನಮ್ಮದು ಆ್ಯಂಟಿ ಸ್ಕಿಡ್ಡು. ಎನಿ ಟೈಮ್ ನಿಮ್ಮದು ಯಾವುದೇ ರೀತಿ ಸ್ಕಿಡ್ಡಿನೆಸ್ ಇರಲ್ಲ. ಆ್ಯಂಟಿ ಸ್ಕಿಡ್ಡು ಲಪೋದ್ರನ ಯೂಸ್ ಮಾಡಿದ್ದೀವಿ. ರೈಸಿಂಗು ನಾವೇನು ಫ್ಲೋರಿಂಗ್ ಮ್ಯಾಚ್ ಮಾಡಿದ್ದೀವಿ ಸೇಮ್ ರೈಸಿಂಗ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲೂ ಕೂಡ ನಾವು ವೈಟ್ ಬೀಡಿಂಗ್ ಕೊಟ್ಟಿದ್ದೀವಿ. ಆದರೆ ಇದು ನಾವು ಒಂದು ವೈಟ್ ಗ್ರಾನೈಟಲ್ಲಿ ನಾವು ಬೀಡಿಂಗ್ನ ಕಟ್ ಮಾಡಿ 6mm ಗ್ರೂ ಮಾಡಿ ಅದನ್ನು ಪ್ಲೇಸ್ ಮಾಡಿದ್ದೀವಿ. ಸೊ ಇದೇನಾಗುತ್ತೆ, ಏಸ್ಥೆಟಿಕ್ ಲುಕ್ಕು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ವೀಕ್ಷಕರೇ ಮೊದಲನೇ ಫ್ಲೋರ್ ಮುಗಿತು. ಈಗ 2ನೇ ಫ್ಲೋರ್ಗೆ ಎಂಟ್ರಿ. 2ನೇ ಫ್ಲೋರಲ್ಲಿ ಏನೇನು ಪ್ರೊವೈಡ್ ಮಾಡಿದ್ದೀವಿ ಅಂದರೆ 2 ಮಾಸ್ಟರ್ ಬೆಡ್ರೂಮ್ಸು ವಿತ್ ಒಂದು ವರ್ಕ್ ಫ್ರಮ್ ಹೋಮು. ಸೊ ಇಬ್ಬರು ಕೂಡ IT ಎಂಪ್ಲಾಯೀಸ್, ಈ ಓನರು. ಸೊ ಅವ್ರಿಗಿಬ್ರಿಗೂ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ಗೋಸ್ಕರನೇ ಒಂದು ಪರ್ಟಿಕ್ಯುಲರ್ ಆದ ಜಾಗನ ಡಿಸೈನ್ ಮಾಡಿದ್ದೀವಿ. ಸೊ ಈ ಸೈಜ್ ಬಂದು 7 ಫೀಟ್ ವಿಡ್ತು, 9 ಫೀಟ್ ಡೆಪ್ತು. ಸೊ ಇಲ್ಲಿ ವರ್ಕ್ ಫ್ರಮ್ ಹೋಮು ವಿತ್ ಬಾಲ್ಕನಿ ಡೋರು. ನಾರ್ಮಲಾಗಿ ಬಾಲ್ಕನಿ ಡೋರ್ನ ನೋಡಿರ್ತೀರ, ಬಟ್ ಇಲ್ಲಿ ನಾವು ಡೋರ್ ವಿಂಡೋನ ಪ್ರೊವೈಡ್ ಮಾಡಿದ್ದೀವಿ. ಸೊ ಎನಿ ಟೈಮ್ ವೆಂಟಿಲೇಷನ್ ಬ್ಯೂಟಿಫುಲ್ ಆಗಿರಲಿ ಅಂತ. ಸೊ ನೋಡ್ಬೋದು ವರ್ಕ್ ಫ್ರಮ್ ಹೋಮು ವಾಸ್ತು ಪ್ರಕಾರ ಯಾವತ್ತು ನಮ್ದು ಈಸ್ಟ್ ಫೇಸಿಂಗ್, ಅಂದರೆ ವರ್ಕ್ ಫ್ರಮ್ ಹೋಮ್ ಅಂತಲ್ಲ, ಎನಿಥಿಂಗ್ ನಾವು ಈಸ್ಟ್ ಫೇಸಿಂಗ್ ಕುತ್ಕೊಂಡು ಓದಿ ಅಥವಾ ವರ್ಕ್ ಮಾಡಿದ್ರೆ ಅದರಲ್ಲಿ ಶ್ರೇಷ್ಠ ಅಂತ ಹೇಳ್ಬೋದು. ನೋಡ್ಬೋದು ಹೈಲೈಟಿಂಗ್ ಪಾರ್ಟ್ಗೋಸ್ಕರ ಮಿಡ್ ಯೂನಿಟಲ್ಲಿ ನಾವು G ಪ್ರೊಫೈಲ್ ಡೋರ್ಸ್ನ ಪ್ರೊವೈಡ್ ಮಾಡಿದ್ವಿ. ಪ್ರೊಫೈಲ್ ಡೋರ್ಸು ವಿತ್ ಪ್ರೊಫೈಲ್ ಲೈಟ್ಸು ತುಂಬ ಬ್ಯೂಟಿಫುಲ್ ಮೂಡ್ ಬಂದಿದೆ. ಬಾಟಮಲ್ಲಿ ಕೂಡ ಲೈಟ್ಸ್ನ ಪ್ರೊವೈಡ್ ಮಾಡಿದ್ವಿ. ನೆಕ್ಸ್ಟ್ ನಮ್ಮದು ಟೇಬಲಲ್ಲಿ ವಿತ್ ಕೀಪ್ಯಾಡ್ಗೋಸ್ಕರ ಪ್ಲಸ್ ಸ್ಟೋರೇಜ್ಗೋಸ್ಕರ ಇಲ್ಲೂ ಕೂಡ ಡ್ರಾಯರ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಬ್ಬರು ಎಂಪ್ಲಾಯೀಸು ಅಟ್ ಎ ಟೈಮು ಇದೇ ಜಾಗದಲ್ಲಿ ಕುತ್ಕೊಂಡು ವರ್ಕ್ ಮಾಡ್ಬೋದು. ಇಲ್ಲೂ ಕೂಡ ವೆಂಟಿಲೇಷನ್ಗೋಸ್ಕರ ಟೀ ಕುಡಲ್ಲಿ ರೆಡಿ ಮಾಡಿರುವಂಥ ವಿಂಡೋನ ಪ್ರೊವೈಡ್ ಮಾಡಿದ್ದೀವಿ ವಿತ್ PU ಪಾಲಿಶು. ಇಲ್ಲೂ ಕೂಡ ವೆಂಟಿಲೇಷನ್ ಬ್ಯೂಟಿಫುಲ್ಲಾಗಿ ಬರುತ್ತೆ. ಸೊ ಒಂದು 30-30 ಒಂದು 4 ರೂಮ್ಸು ವಿತ್ ಸ್ಟಡಿ ಯೂನಿಟ್ಸು ವಿತ್ ಒಂದು ಕಿಡ್ಸ್ ರೂಮು ವಿತ್ ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್
ಇಲ್ಲೂ ಕೂಡ ಸ್ಟೋರೇಜ್ನ ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟ್ ಟಾಪ್ ಟು ಬಾಟಮು ಫೈಲ್ ಸ್ಟೋರೇಜ್ಗೋಸ್ಕರನೇ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮ ಬಾಲ್ಕನಿ ವಿಚಾರಕ್ಕೆ ಬಂದರೆ ಆಗಲೇ ಹೇಳ್ದಂಗೆ ಇದು ಡೋರ್ ಕಮ್ ವಿಂಡೋ. ನಾರ್ಮಲ್ ಆಗಿ ವಿಂಡೋ ಥರ ಇರುತ್ತೆ, ಬಟ್ ನೀವು ಓಪನ್ ಮಾಡಿದಾಗ ನಿಮಗೆ ಡೋರ್ ಆಗಿ ಆ್ಯಕ್ಟ್ ಆಗುತ್ತೆ. ನೋಡ್ಬೋದು, ಇದನ್ನು ನಾವು ರೆಡಿ ಮಾಡಿರೋದು ಬಂದು 2 ಇಂಚ್ ಮರ. 2 ಇಂಚ್ ಮರದಲ್ಲಿ ಎಕ್ಸ್ಟರ್ನಲ್ ರಾಡ್ 12 mm ಎಕ್ಸ್ಟರ್ನಲ್ ರಾಡ್ನ ಇನ್ಸರ್ಟ್ ಮಾಡಿ, ಸೊ ಅದರ ಬ್ಯಾಕ್ ಸೈಡ್ ನಾವು ಸೇಫ್ಟಿಗೋಸ್ಕರ ಗ್ಲಾಸ್ನ ಪ್ರೊವೈಡ್ ಮಾಡಿದ್ವಿ. ಯೂಸ್ ಮಾಡಿರೋ ಫಿಟ್ಟಿಂಗ್ಸ್ ಬಂದು ಕಂಪ್ಲೀಟ್ ಆ್ಯಂಟಿಕ್ ಫಿಟ್ಟಿಂಗ್ಸ್ನೇ ಯೂಸ್ ಮಾಡಿದ್ವಿ. ನೋಡ್ಬೋದು, 2 ಡೋರ್ ಓಪನ್ ಮಾಡಿದಾಗ ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ ಬಂದಿದೆ ಇದು. ಸೊ ಇದು ಸೈಜ್ ಬಂದು 5.5 ಫೀಟ್ 7 ಫೀಟ್ ಹೈಟು ಈ ಡೋರ್ ಕಮ್ ವಿಂಡೋದು ಸೈಜು. ನೆಕ್ಸ್ಟು ಎಂಟ್ರಿ ಆದರೆ ನಮ್ಮ ಬಾಲ್ಕನಿ. ಸೊ ಒಂದು ಸ್ಪೇಷಿಯಸ್ ಆದ ಬಾಲ್ಕನಿ ಎಂಟ್ರಿ ಆಗಿದ್ದೀವಿ. ನೋಡ್ಬೋದು, ಸೀಲಿಂಗ್ ಕೂಡ ನೋಡಿದ್ರೆ ನಮ್ಮದು PVC ಸೀಲಿಂಗ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಬಾಲ್ಕನಿಲಿ ಆದಷ್ಟು ಆ್ಯಂಟಿ ಸ್ಕಿಡ್ ಟೈಲ್ಸ್ನ ಯೂಸ್ ಮಾಡೋದು ಒಳ್ಳೆಯದು. ಸೊ ಇಲ್ಲಿ ಲಪೋದ್ರನ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ನಮ್ಮದು ಟೈಲ್ಸ್ ವಿಚಾರಕ್ಕೆ ಬಂದರೆ ವಾಲ್ ಕಂಪ್ಲೀಟು 2x4 ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ವಿ. ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ ಬಂದಿದೆ. ಹೈಲೈಟಿಂಗ್ ಪಾರ್ಟ್ಗೋಸ್ಕರ ಅಂತ ಲೈಟ್ಸ್ನು ಕೂಡ ಏಸ್ಥೆಟಿಕ್ ಲುಕ್ ಇನ್ಕ್ರೀಸ್ ಆಗಲಿ ಅಂತ ಲೈಟ್ಸ್ನು ಕೂಡ ಪ್ರೊವೈಡ್ ಮಾಡಿದ್ವಿ. ಅದು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ ಬಂದಿದೆ. ಇದು ಕೂಡ ನೋಡ್ಬೋದು. ನೆಕ್ಸ್ಟು ನಮ್ಮ ಎಲಿವೇಷನ್ ಪಾರ್ಟ್ ಅಂದರೆ ಫ್ರಂಟ್ ಎಲಿವೇಷನ್ ಪಾರ್ಟಿಗೆ ಬಂದರೆ ನಾವು ಇಲ್ಲಿ ಟಫನ್ ಗ್ಲಾಸು ವಿತ್ SS ಪ್ರೊವೈಡ್ ಮಾಡಿದ್ವಿ. ತುಂಬ ಜನಕ್ಕೆ ಅನುಮಾನ ಇರ್ಬೋದು ವುಡನ್ ರೈಲಿಂಗ್ಸ್ ಅಂತ. ವುಡನ್ ರೈಲಿಂಗ್ಸ್ ಆದಷ್ಟು ರೆಕಮೆಂಡೆಡ್ ಇನ್ಸೈಡ್ ಮಾತ್ರ. ಸೊ ಮಳೆ ಮತ್ತು ಬಿಸಿಲು ನೀರು ಬಂದಾಗ ವುಡನ್ ರೈಲಿಂಗ್ಸ್ ಹಾಳಾಗ್ಬೋದು. ಸೊ ಔಟ್ಸೈಡು SS ವಿತ್ ಗ್ಲಾಸ್ ಹೋಗಿ, ಇನ್ಸೈಡ್ ಮಾತ್ರ ವುಡನ್ ರೈಲಿಂಗ್ಸ್ ಹೋಗಿ. ನೋಡೋದ್ರಲ್ಲ ವೀಕ್ಷಕರೇ, ಸೊ ಒಂದು ಸ್ಪೇಷಿಯಸ್ ಆದ ಬಾಲ್ಕನಿ. ಸೊ ಬಾಲ್ಕನಿ ನಂತರ ವಾಪಸ್ ನಮ್ಮದು ಸ್ಟಡಿ ಯೂನಿಟ್ ಏರಿಯಾಗೆ ಬಂದರೆ ಇಲ್ಲಿ POP ಕೂಡ ನೋಡ್ಬೋದು. POP ವಿತ್ ನಾವು PVC ಸೀಲಿಂಗ್ನ ಯೂಸ್ ಮಾಡಿದ್ದೀವಿ. ಇದು ಕೂಡ ಒಂದು ಥೀಮ್ ಆಗಿ ಮೇಂಟೈನ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮದು ಕಟ್ಔಟ್ ನೋಡ್ಬೋದು. ಸೊ ಈ ಕಟ್ಔಟ್ ಬಂದು ನಿಮಗೆ ಎನಿ ಟೈಮ್ ಸನ್ಲೈಟು ಏನು ಟಾಪಲ್ಲಿ ನಾವು ಪರ್ಗೋಲ ಪ್ರೊವೈಡ್ ಮಾಡಿದ್ವಿ, ಇಲ್ಲಿಂದನೇ ನಮಗೆ ಮನೆಯ ಬೆಳಕನ್ನ ಇನ್ಕ್ರೀಸ್ ಮಾಡೋದು. ಸೊ ನೋಡ್ಬೋದು, ಪರ್ಗೋಲ ವಿತ್ ಟಫನ್ ಗ್ಲಾಸ್ನ ಪ್ರೊವೈಡ್ ಮಾಡಿದ್ವಿ, ಕಾಂಕ್ರೀಟಲ್ಲಿ ರೆಡಿ ಮಾಡಿ. ಸೊ ಈ ಕಟೌಟು OTS ಏನಾಗುತ್ತೆ ನಮಗೆ, OTS ಅಂದರೆ ಓ ಟು ಸ್ಕೈ. ಸೊ ಏನಾಗುತ್ತೆ, ನಿಮ್ಮ ಮನೆಯ ಬೆಳಕು ಎನಿ ಟೈಮ್ ಬೆಳಕನ್ನ ರಿಚ್ನೆಸ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ಈ ಫ್ಲೋರಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿದ್ವಿ. ಅದ್ರದ್ದು ಕೂಡ ತೋರಿಸ್ಕೊಟ್ಟಿದ್ದೀವಿ. ಬನ್ನಿ ವೀಕ್ಷಕರೇ, ಈಗ ನಮ್ಮ 2ನೇ ಫ್ಲೋರ್ ಮೊದಲನೇ ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿ ನೋಡ್ಬೋದು, 5-3 ಸೆಕ್ಷನ್ ಟೀ ಕುಡ್ನ ಯೂಸ್ ಮಾಡಿದ್ದೀವಿ. ವಿತ್ ವೀನಿಯರ್ ಡೋರ್ನ ಪ್ರೊವೈಡ್ ಮಾಡಿದ್ವಿ ವಿತ್ PU ಪಾಲಿಶು. ಫಿಟ್ಟಿಂಗ್ಸ್ ನೋಡಿದ್ರೆ ಕಂಪ್ಲೀಟ್ ಗೋದ್ರೇಜ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ವಿ. ವೀಕ್ಷಕರೇ, ನಮ್ಮ ಮೊದಲನೇ ಮಾಸ್ಟರ್ ಬೆಡ್ರೂಮ್ 2ನೇ ಫ್ಲೋರ್ ಮೊದಲನೇ ಮಾಸ್ಟರ್ ಬೆಡ್ರೂಮ್ಗೆ ಸ್ವಾಗತ. ಈ ರೂಮಿನ ಸೈಜ್ ಬಂದು 10 ಅಡಿ ಅಗಲ 12 ಅಡಿ ಡೀಪು. ನೋಡ್ಬೋದು, ಕಂಪ್ಲೀಟ್ ಯೂಸ್ ಮಾಡಿರೋದು ಬಂದು ಅಕ್ರಾಲಿಕ್ ಶೀಟ್ಸ್ನ ವಿತ್ ಲ್ಯಾಮಿನೇಟ್ ಕಾಂಬಿನೇಷನ್ನು, ಕಾಟು ವಿತ್ ವಾರ್ಡ್ರೂಫ್ ನೋಡ್ಬೋದು. ಸೊ ವಾರ್ಡ್ರೂಫ್ ಕಂಪ್ಲೀಟ್ ಅಕ್ರಾಲಿಕಲ್ಲಿ ಮಾಡಿದ್ದೀವಿ. ಇದನ್ನ ವೈಟ್ ವಿತ್ ಸಾಫ್ಟ್ ಬ್ಲೂ ಕಾಂಬಿನೇಷನ್ನು ವಿತ್ ನೋಡ್ಬೋದು ಟೀ ಪಟ್ಟಿನ ಹೈಲೈಟಿಂಗ್ ಪಾರ್ಟಾಗಿ ಯೂಸ್ ಮಾಡಿದ್ವಿ. ಸೊ 2 ಪ್ಯಾಟರ್ನ ಇಲ್ಲಿ ಕ್ಯಾರಿ ಮಾಡಿದ್ವಿ. ಈ ಮಾಸ್ಟರ್ ಬೆಡ್ರೂಮ್ ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ ಬಂದಿದೆ. ವಿತ್ ಕಿಂಗ್ ಸೈಜ್ ಕಾಟು ನೋಡಿದ್ರೆ ನೀವು ಇದಕ್ಕೂ ಕೂಡ ರೋಪ್ ಲೈಟ್ನ ಪ್ರೊವೈಡ್ ಮಾಡಿದ್ವಿ. ಒಂದು ಸಣ್ಣ ಡೀಟೇಲಿಂಗು ಕಾಟ್ನ ರಿಚ್ನೆಸ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಲಾಫ್ಟ್ ಆಗಲೇ ಹೇಳ್ದಂಗೆ ನಮ್ದು ಎಲ್ಲ ಲಾಫ್ಟ್ ಕೂಡ ಕಂಪ್ಲೀಟಾಗಿ ಹ್ಯಾಂಡ್ಲೆಸ್ನ ಪ್ರೊವೈಡ್ ಮಾಡಿದ್ವಿ. ನೆಕ್ಸ್ಟ್ ನಮ್ಮದು ಕಾಟ್ ವಿಚಾರಕ್ಕೆ ಬಂದರೆ ಸೈಡಲ್ಲಿ ನೋಡ್ಬೋದು, ಕಂಪ್ಲೀಟ್ ಡಿಸೈನ್ಗೋಸ್ಕರ ನಾವು ರೋಪ್ ಲೈಟ್ನ ಪ್ರೊವೈಡ್ ಮಾಡಿದ್ವಿ. ಇದು ಕೂಡ ಕಂಪ್ಲೀಟು ಹೈಡ್ರಾಲಿಕ್ ಕಾಟು. ಸೊ ನೋಡಿದ್ರೆ ನಮ್ಮದು ಕಂಪ್ಲೀಟ್ ಏನು ಕಿಂಗ್ ಸೈಜ್ ಕಾಟ್ ಇದೆ, ಕಂಪ್ಲೀಟ್ ಸ್ಟೋರೇಜು ಇನ್ಸೈಡ್ ಆಗಿ ಪ್ರೊವೈಡ್ ಮಾಡಿದ್ವಿ. ನೋಡೋರಲ್ಲ ವೀಕ್ಷಕರೇ, ಕಂಪ್ಲೀಟ್ ಹೈಡ್ರಾಲಿಕ್ ಕಾಟ್ನ ಪ್ರೊವೈಡ್ ಮಾಡಿದ್ವಿ. ನೆಕ್ಸ್ಟ್ ನಮ್ಮದು ಬ್ಯಾಕ್ ರೆಸ್ಟ್ ಕೂಡ ಅಬ್ಸರ್ವ್ ಮಾಡೋದು. ಬ್ಯಾಕ್ ರೆಸ್ಟ್ ಕೂಡ ಇದೇ ಥೀಮ್ಗೆ ಮ್ಯಾಚ್ ಆಗುವಂತೆ ಬ್ಯಾಕ್ ರೆಸ್ಟ್ನ ಪ್ರೊವೈಡ್ ಮಾಡಿದ್ವಿ. ನೆಕ್ಸ್ಟ್ ನಮ್ಮ ವಿಂಡೋ ವಿಚಾರಕ್ಕೆ ಬಂದರೆ ವಿಂಡೋ ಕೂಡ ಕಂಪ್ಲೀಟು ಟೀ ಕುಡ್ಡಿಂದ ಪ್ರೊವೈಡ್ ಮಾಡಿದ್ವಿ. ಟೀ ಕುಡ್ ವಿತ್ 1 ವೇ ಬ್ಲೂ ಗ್ಲಾಸ್ನ ಪ್ರೊವೈಡ್ ಮಾಡಿದ್ವಿ. ನೆಕ್ಸ್ಟ್ ಈ ರೂಮಲ್ಲಿ ಮತ್ತೊಂದು ಏನಂದರೆ ಎಕ್ಸ್ಟ್ರಾ ಸ್ಟಡಿ ಯೂನಿಟ್ಗೋಸ್ಕರ ಅಂತಲೇ ನಾವು ಮತ್ತು ಇನ್ನೊಂದು ವರ್ಕ್ ಫ್ರಮ್ ಹೋಮು ಅಥವಾ ಸ್ಟಡಿ ಯೂನಿಟ್ಗೋಸ್ಕರ ಇಲ್ಲೂ ಕೂಡ ಒಂದು ಪಾಯಿಂಟ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ನೀವು ಆಗಲೇ ಕೆಳಗಡೆ ರೂಮ್ಗೆ ಹೇಳ್ದಂಗೆ ಆಗಲೇ ನಮ್ಮದು ಎದ್ದ ತಕ್ಷಣ ಮಿರರ್ ಕಾಣಬೇಡಂತ ಒಂದು ಉದ್ದೇಶಕ್ಕೆ ನಾವು ಇದನ್ನು ಕೂಡ ಮಿರರ್ ಕೂಡ ನಾವು ಇನ್ಸೈಡೇ ಪ್ರೊವೈಡ್ ಮಾಡಿದ್ದೀವಿ. ನೋಡ್ಬೋದು, ಇಲ್ಲಿ ಮಿರರು ವಿತ್ ಸ್ಟೋರೇಜು. ಸೊ ಬ್ಯಾಕ್ ಸೈಡು ಕಂಪ್ಲೀಟ್ ಸ್ಟೋರೇಜ್ ಇದೆ. ಸೊ ಫ್ರಂಟಲ್ಲಿ ಮಿರರ್ ಇದೆ. ಸೊ ಇಲ್ಲಿ ಎಕ್ಸ್ಟ್ರಾ ಸ್ಟೋರೇಜ್ಗೋಸ್ಕರ ಡ್ರಾಯರ್ಸ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ. ಕಂಪ್ಲೀಟ್ ಯೂಸ್ ಮಾಡಿರೋದು ಟೆಕ್ಸ್ಚರ್ ಶೀಟು. ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಎಟಿಕ್ಕು ಕಂಪ್ಲೀಟು ಸಾಫ್ಟ್ ಕ್ಲೋಸು ನೋಡ್ಬೋದು. ಫುಲ್ ಕಂಪ್ಲೀಟಾಗಿ ಸಾಫ್ಟ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ನಮ್ಮದು ಈ ರೂಮ್ನ ಅಟ್ಯಾಚ್ ಟಾಯ್ಲೆಟು ನಾವು ಬಾತ್ರೂಮ್ ನೋಡ್ಬೋದು. ಈ ಬಾತ್ರೂಮ್ ಸೈಜ್ ಬಂದು 4.5 ಫೀಟ್ 6.5 ಫೀಟ್ ಡೆಪ್ತ್ ಇದೆ. ಸೊ ಇಲ್ಲೂ ಕೂಡ ಯೂಸ್ ಮಾಡಿರುವಂಥ ಫಿಟ್ಟಿಂಗ್ಸು ಕಂಪ್ಲೀಟು ಜಾಗ್ವಾರ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದೀವಿ. ಈಗ ಇದು ನಮ್ಮ ಅಟ್ಯಾಚ್ ಟಾಯ್ಲೆಟು. ಡೋರ್ ಕೂಡ ನೋಡ್ಬೋದು, ಕಂಪ್ಲೀಟು WPC ಡೋರ್ಸ್ನ ಯೂಸ್ ಮಾಡಿದ್ದೀವಿ. ಟರ್ಮೈಟ್ ಪ್ರೂಫು ಮತ್ತು ಫೈರ್ ಪ್ರೂಫು. ಯಾವುದೇ ರೀತಿ ನಿಮಗೆ ಹುಳ ಕೂಡ ಇದಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಮಾಡಲ್ಲ. ನೆಕ್ಸ್ಟ್ ಟೈಲ್ಸ್ ಅಬ್ಸರ್ವ್ ಮಾಡ್ಬೋದು, 2x4 ಟೈಲ್ಸ್ ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಫ್ಲೋರಿಂಗ್ ವಿಚಾರಕ್ಕೆ ಬಂದರೆ 16x16 ಆ್ಯಂಟಿ ಸ್ಕಿಡ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಈ ಫ್ಲೋರಲ್ಲಿ ಕೂಡ ನಮ್ಮದು ಕಂಪ್ಲೀಟು ವಾಲ್ ಮೌಂಟ್ ಕಮೋಡು ವಿತ್ ಡೈವರ್ಟ್ರು ಮತ್ತು ವಾಲ್ ಮೌಂಟ್ ಕಮೋಡ್ ಆಗಲೇ ಹೇಳ್ದಂಗೆ ನೀವು ಇನ್ಸ್ಟೆನ್ಸ್ ಇದ್ದರೆ ಅದನ್ನು ಪ್ಲಾನ್ ಮಾಡಬೇಕು. ಸೊ ಇದಕ್ಕೆ ಹೈಲೈಟ್ ಪಾರ್ಟ್ ಆಗಂತ ಗ್ರಾನೈಟ್ ಪೀಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಒಂದು ಹ್ಯಾಂಡ್ ವಾಶ್ನ ಪ್ರೊವೈಡ್ ಮಾಡಿದ್ದೀವಿ. ವೀಕ್ಷಕರೇ, ಈಗ ನಮ್ಮ 2ನೇ ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಾ ಇದ್ದೀವಿ. ಬನ್ನಿ. ಸೊ ಈ ವಾಸ್ಕಲ್ಲು ಕೂಡ ನೋಡ್ಬೋದು, ಕಂಪ್ಲೀಟ್ ಯೂಸ್ ಮಾಡಿರೋದು ಬಂದು 5x3 ಸೆಕ್ಷನ್ ಟೀ ಕುಡ್ ವಿತ್ ವೀನಿಯರ್ ಡೋರು. ಯೂಸ್ ಮಾಡಿರೋ ಫಿಟ್ಟಿಂಗು ಗೋದ್ರೇಜ್ SS ಫಿಟ್ಟಿಂಗ್ಸ್. ಸೊ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ನಮಗೆ ಈ ಬಿಲ್ಡಿಂಗಲ್ಲಿ
ಎಲ್ಲೂ ಕೂಡ ನಾವು ಎಸ್ಎ ಬಿಡಿಂಗ್ ಅಂತ ಯೂಸ್ ಮಾಡಿಲ್ಲ. ಎಸ್ಎ ಬಿಡಿಂಗ್ ಅಂದರೆ ನಾವು ಸೈಡಲ್ಲಿ ಅದನ್ನು ಅಪ್ಲೈ ಮಾಡ್ತೀವಿ, ಯಾವುದೇ ರೀತಿ ಕ್ರ್ಯಾಕ್ಸ್ ಕಾಣ್ಬಿಡುತ್ತೆ ಅಂತ. ಇದನ್ನು ನಾವು ಯಾವ ರೀತಿ ಮಾಡಿದ್ದೀವಿ ಅಂದರೆ, ನಾವು ವಾಸ್ಕಾಲ್ ಮಾಡುವಂಥ ಟೈಮಲ್ಲೇ ಕ್ವಾರ್ಟರ್ ಇಂಚು ನಾವು ಪ್ಲಾಸ್ಟಿಕ್ ಬಾಲ್ ಇಟ್ಟಾಗ ಏನಾಗುತ್ತೆ, ಇಲ್ಲಿ ಎಸ್ಎ ಬಿಡಿಂಗ್ ಹೊಡೆಯೋ ಅವಶ್ಯಕತೆ ಇರಲ್ಲ. ಸೊ ಎಸ್ಎ ಬಿಡಿಂಗ್ ಹೊಡೆಯೋ ಉದ್ದೇಶ ಬಂದು ಯಾವುದೇ ರೀತಿ ಕ್ರ್ಯಾಕ್ಸ್, ಎರಡು ಜಾಯಿಂಟ್ಸ್ ಮತ್ತು ಕ್ರ್ಯಾಕ್ಸ್ನ ವಿಸಿಬಲ್ ಆಗ್ಬಿಡುತ್ತೆ. ಸೊ ಈ ರೀತಿ ಕೂಡ ನೀವು ಯೂಸ್ ಮಾಡೋದ್ರಲ್ಲಿ ಎಸ್ಎ ಬಿಡಿಂಗ್ನ ನೀವು ಸೇವ್ ಮಾಡ್ಬೋದು. ನೆಕ್ಸ್ಟು ರೂಮ್ನ ತೋರಿಸ್ಕೊಟ್ಟಿದ್ದೀವಿ, ಬನ್ನಿ ವೀಕ್ಷಕರೇ. ನಮ್ಮ 2ನೇ ಮಾಸ್ಟರ್ ಬೆಡ್ರೂಮ್ಗೆ ಸ್ವಾಗತ. ಸೊ ಈ ರೂಮಿನ ಸೈಜ್ ಬಂದು 10 ಅಡಿ 4 ಇಂಚ್ಗೆ 12 ಅಡಿ 4 ಇಂಚು ನೋಡ್ಬೋದು. ಇದು ನಮ್ಮ ಕಿಡ್ಸ್ ಬೆಡ್ರೂಮು. ಸೊ ಓನರ್ ಮಗನ ರೂಮ್ ಇದು. ಸೊ ಇದು ಕೂಡ ಕಂಪ್ಲೀಟು ಬ್ರೌನ್ ವಿತ್ ಗ್ರೇ ಥೀಮಲ್ಲಿ ರೆಡಿ ಮಾಡಿದ್ದೀವಿ. ವಾಟರ್ಫ್ ನೋಡ್ಬೋದು, ಗ್ರೇ ವಿತ್ ಬ್ರೌನ್ ಲ್ಯಾಮಿನೇಟಾಗಿ ಪ್ರೊವೈಡ್ ಮಾಡಿದ್ದೀವಿ ವಿತ್ ಪ್ರೊಫೈಲ್ ಡೋರು. ಸೊ ಈ ಪ್ರೊಫೈಲ್ ಡೋರ್ ಮಾಡಿರೋ ಉದ್ದೇಶ ಬಂದು, ಸೊ ಸ್ಕೂಲಿಂದ ಬಂದ ತಕ್ಷಣ ಅವರು ಸ್ಟೋರೇಜ್ಗಳು ಐಟಮ್ಸ್ ಬ್ಯಾಗ್ಸ್ಗಳಾಗ್ಬೋದು, ಯಾವುದೇ ರೀತಿ ಬುಕ್ಸ್ಗಳು ಶೆಲ್ಫ್ಗೋಸ್ಕರ ಒಂದು ಸಪ್ರೇಟ್ ಪಾರ್ಟಿಷನ್ ಆಗಿ ಡಿಸೈನ್ ಮಾಡಿ ವಿತ್ ಪ್ರೊಫೈಲ್ ಡೋರ್ನ ಪ್ರೊವೈಡ್ ಮಾಡಿದ್ವಿ. ನೆಕ್ಸ್ಟ್ ಈ ರೂಮಲ್ಲಿ ಕಿಡ್ಸ್ಗೋಸ್ಕರ ಸ್ಟಡಿಗೋಸ್ಕರ ಒಂದು ಸ್ಟಡಿ ಯೂನಿಟ್ ಬೇಕಾಯಿತು. ಬಟ್ ನಮ್ಗೆ ಇಲ್ಲಿ ಸ್ಪೇಸ್ನ ರಿಸ್ಟ್ರಿಕ್ಷನ್ ಇರೋದ್ರಿಂದ ನಾವು ಇದನ್ನು ಫೋಲ್ಡೇಬಲ್ ಸ್ಟಡಿ ಯೂನಿಟ್ ಆಗಿ ಡಿಸೈನ್ ಮಾಡಿದ್ದೀವಿ. ನೋಡ್ಬೋದು, ಇಲ್ಲಿ ಯಾವಾಗ ಯೂಸ್ ಆಗುತ್ತೆ ಆ ಟೈಮಲ್ಲಿ ಫೋಲ್ಡೇಬಲ್ ಸ್ಟಡಿ ಯೂನಿಟ್ ವಿತ್ ಬ್ಯಾಕ್ ಡ್ರಾಪ್ ಕೂಡ ನೋಡಿದಾಗ ಸ್ಟೋರೇಜ್ ವಿತ್ ಎಸ್ಥೆಟಿಕ್ ಲುಕ್ಕೋಸ್ಕರ ಏನೋ ಇಡಬೇಕಂದ್ರೆ ಆರ್ಟ್ ಎಫೆಕ್ಟ್ಸ್ ಕೂಡ ಇಡ್ಬೋದು. ಸೊ ಇದು ವರ್ಕ್ ಮುಗಿದ ನಂತರ ನಾವು ಇದನ್ನು ಜಸ್ಟ್ ಪ್ರೆಸ್ ಮಾಡಿದ್ರೆ ವಾಪಸ್ ನಾರ್ಮಲ್ ಪ್ರಾವಿಷನ್ ಥರ ಓಡಾಡ್ಬೋದು. ಸೊ ಇದು ಈ ಥರ ಒಂದು ಸ್ಪೇಸ್ ಯೂಟಿಲೈಸೇಷನ್ನ ಮ್ಯಾಕ್ಸಿಮಮ್ ನಾವು ಅಚೀವ್ ಮಾಡಿದ್ದೀವಿ. ನೆಕ್ಸ್ಟ್ ಕಾಟ್ ವಿಚಾರಕ್ಕೆ ಬಂದರೆ, ಇಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ನೇ ಪ್ರೊವೈಡ್ ಮಾಡಿದ್ದೀವಿ ವಿತ್ ಕಂಪ್ಲೀಟು ಹೈಡ್ರಾಲಿಕ್ ಕಾಟು. ಇಲ್ಲೂ ಕೂಡ ಹೈಡ್ರಾಲಿಕಲ್ಲಿ ಕಂಪ್ಲೀಟು ಸ್ಟೋರೇಜ್ನ ಪ್ರೊವೈಡ್ ಮಾಡಿದ್ದೀವಿ. ಬ್ಯಾಕ್ ಸೈಡು ನೀವು ಅಡ್ರೆಸ್ ಕೂಡ ನೋಡ್ಬೋದು, ಕಂಪ್ಲೀಟ್ ಗ್ರೇ ಥೀಮ್. ಆಗಲೇ ಹೇಳ್ದಂಗೆ ಬ್ರೌನ್ ವಿತ್ ಗ್ರೇ ಥೀಮಲ್ಲಿ ಇಲ್ಲಿ ಡಿಸೈನ್ ಮಾಡಿದ್ದೀವಿ. ಸೊ ನಿಮಗೆ ಸೈಡಲ್ಲೂ ಕೂಡ ಕಂಪ್ಲೀಟು ರೋಪ್ ಲೈಟ್ನ ಪ್ರೊವೈಡ್ ಮಾಡಿದ್ವಿ ಕಾಟ್ ಹೈಲೈಟ್ಗೋಸ್ಕರ. ಸೊ ವಾರ್ಡ್ರೋಬ್ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ಬಂದಿದೆ. ನೋಡ್ಬೋದು, ಗ್ರೇ ವಿತ್ ಬ್ರೌನ್ ಕಾಂಬಿನೇಷನ್ನು ವಿತ್ ನೀವು ಸ್ಟೋರೇಜ್ ಕೂಡ ನೋಡಿದ್ರೆ ಕಂಪ್ಲೀಟು ಒಳ್ಳೆ ಟೆಕ್ಸ್ಚರ್ ಶೀಟಿಂದ ಯೂಸ್ ಮಾಡಿ ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಯೂಸ್ ಮಾಡಿರುವಂಥ ಇದು ಬಂದು ಅಕ್ರಾಲಿಕ್ ವಿತ್ ಲ್ಯಾಮಿನೇಟ್ ಕಾಂಬಿನೇಷನ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ಈಗ ನಮ್ಮದು ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಸೊ ಎಂಟ್ರಿಲಿ ಡ್ರೆಸ್ಸಿಂಗ್ ಯೂನಿಟ್ಗೋಸ್ಕರ 3x3 ಆಫ್ ಸೆಟ್ನ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಒಂದು ಹ್ಯಾಂಡ್ ವಾಶ್ ಪ್ರೊವೈಡ್ ಮಾಡಿದ್ದೀವಿ. ಹ್ಯಾಂಡ್ ವಾಶ್ ಕೂಡ ನೋಡಿದ್ರೆ ಗ್ರೇ ಕಾಂಬಿನೇಷನ್ನೇ ಪ್ರೊವೈಡ್ ಮಾಡಿ ವಿತ್ ಮಿರರ್ನ ಪ್ರೊವೈಡ್ ಮಾಡಿದ್ದೀವಿ, ವಿತ್ ಪ್ರೊಫೈಲ್ ಲೈಟ್ ಇರೋ ಮಿರರ್ನೇ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟು ಒಳಗಡೆ ಬಂದರೆ ನೋಡ್ಬೋದು, ಈ ಬಾತ್ರೂಮ್ ಸೈಜ್ ಬಂದು 4 ಅಡಿ ಆಗಲ್ಲ 7 ಅಡಿ ಡೀಪ್ ಇದೆ. ಸೊ ಈ ಬಾತ್ರೂಮಲ್ಲೂ ಕೂಡ ಆದಷ್ಟು ಗ್ರೇ ವಿತ್ ಬ್ಲ್ಯಾಕ್ ಕಾಂಬಿನೇಷನ್ ಇಷ್ಟಪಟ್ಟಿದ್ದಾರೆ ಅವರು ಓನರು. ಸೊ ಇಲ್ಲಿ ಅದೇ ಥೀಮ್ನ ಮೇಂಟೈನ್ ಮಾಡಿದ್ದೀವಿ. ಕಮೋಡ್ ಕೂಡ ಅಬ್ಸರ್ವ್ ಮಾಡಿದ್ರೆ ಗ್ರೇ ಕಲರ್ ಥೀಮಲ್ಲೇ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಟೈಲ್ಸ್ ವಿಚಾರಕ್ಕೆ ಬಂದರೆ 2x4 ಹೈಲೈಟಿಂಗು ಡಾರ್ಕ್ ಗ್ರೇ ವಿತ್ ಲೈಟ್ ಗ್ರೇ ಕಾಂಬಿನೇಷನ್ ಆಗಿ ಹೋಗಿದ್ದೀವಿ. ನೆಕ್ಸ್ಟ್ ಡೈವರ್ಟರ್ ವಿಚಾರಕ್ಕೆ ಬಂದರೆ ಜಾಗ್ವಾರ್ ಡೈವರ್ಟ್ರು ವಿತ್ ಸ್ಪೌಟ್ನ ಪ್ರೊವೈಡ್ ಮಾಡಿದ್ದೀವಿ. ಕಂಪ್ಲೀಟ್ ಈ ಮನೆಯಲ್ಲಿ ಕಂಪ್ಲೀಟ್ ಯೂಸ್ ಮಾಡಿರುವಂಥ ಡೂಪ್ಲೆಕ್ಸ್ ಮನೆಯಲ್ಲಿ ವಾಲ್ಮೌಂಟ್ ಕಬೋರ್ಡ್ನೇ ಪ್ರೊವೈಡ್ ಮಾಡಿದ್ದೀವಿ. ವೀಕ್ಷಕರೇ ನೋಡೋರಲ್ಲ, ಗ್ರೌಂಡು ಫಸ್ಟು ಸೆಕೆಂಡು, ಈಗ ನಮ್ಮ ಕೊನೆಯ ಫ್ಲೋರು 3rd ಫ್ಲೋರ್ನೇ ಎಂಟ್ರಿ ಆಗಿದ್ದೀವಿ. ಸೊ ಇಲ್ಲಿ ಒಂದು ಸ್ಟೇರ್ಕೇಸ್ ಹೆಡ್ ರೂಮ್ ಪ್ರೊವೈಡ್ ಮಾಡಿದ್ದೀವಿ ವಿತ್ ಒಂದು ಮಲ್ಟಿಪರ್ಪಸ್ ರೂಮ್ ಅಂತ ಪ್ರೊವೈಡ್ ಮಾಡಿದ್ದೀವಿ. ಮಲ್ಟಿಪರ್ಪಸ್ ರೂಮ್ ಅಂದರೆ ನೀವು ಈ ರೂಮ್ನ ಸ್ಟೋರ್ ರೂಮ್ ಥರನೂ ಯೂಸ್ ಮಾಡ್ಬೋದು, ಅಥವಾ ಜಿಮ್ ರೂಮ್ ಥರನೂ ಯೂಸ್ ಮಾಡ್ಬೋದು, ಅಥವಾ ಗೆಸ್ಟ್ ಬೆಡ್ರೂಮ್. ಸೊ ನೋಡ್ಬೋದು, ಈ ರೂಮ್ದು ಎಂಟ್ರಿ ಕೂಡ ಕಂಪ್ಲೀಟ್ ಟೀಕ್ ಯೂಸ್ ಮಾಡಿದ್ದೀವಿ ವಿತ್ ವಿನರ್ ರೂಮ್. ನೆಕ್ಸ್ಟ್ ಫ್ಲೋರಿಂಗ್ ವಿಚಾರಕ್ಕೆ ಬಂದರೆ 6x4 ಸ್ಪಾಟ್ ಫಾರ್ಮಲ್ನ ಯೂಸ್ ಮಾಡಿದ್ದೀವಿ. ಸೊ ಇದು ಜಿಮ್ ರೂಮ್ ಕೂಡ ಯೂಸ್ ಮಾಡ್ಬೋದು. ಸೊ ಒಂದು ಮಿರರ್ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲೂ ಕೂಡ ಒಂದು ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ದೀವಿ. ಇದು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ಬಂದಿದೆ. ವೈಟ್ ವಿತ್ ಫ್ಲೂಟೆಡ್ ಕಾಂಬಿನೇಷನ್ ವಿತ್ ಟೀ ಪಟ್ಟಿನ ಹೈಲೈಟಿಂಗ್ ಪಾರ್ಟಾಗಿ ಯೂಸ್ ಮಾಡಿದ್ವಿ. ಈ ರೂಮ್ ಸೈಜ್ ಬಂದು ಕೂಡ 10.5 ಅಡಿ ಆಗಲ್ಲ 12 ಅಡಿ ಡೀಪು. ನೆಕ್ಸ್ಟ್ ಈ ರೂಮಲ್ಲೂ ಕೂಡ ಯೂಸ್ ಮಾಡಿರೋ ಕಿಟಕಿ ನೋಡಿದ್ರೆ ಕಂಪ್ಲೀಟು ಟೀಕ್ ವುಡ್ಡು, ಸೊ ವಿತ್ ಪ್ಯೂ ಪಾಲಿಶ್. ಇಲ್ಲೂ ಕೂಡ ಒಂದು ಕಾಮನ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ವಿ, ಅದು ಕೂಡ ನೋಡ್ಬೋದು. ಸೊ ಇಲ್ಲೂ ಯೂಸ್ ಮಾಡಿರೋಂಥ ಟಾಯ್ಲೆಟ್ ಫಿಟ್ಟಿಂಗ್ಸ್ ಬಂದು ಕಂಪ್ಲೀಟು ವಾಲ್ ಮೌಂಟಿಂಗ್ ಕಾಂಬೋಡು ವಿತ್ ಡೈವರ್ಟ್ರು. ಯೂಸ್ ಮಾಡಿರೋದು ಫ್ಲೋರಿಂಗ್ ಬಂದು 16x16 ಆ್ಯಂಟಿ ಸ್ಕಿಡ್ಡು. ವಾಲಿಗೆ ಬಂದು 2x4 ಗ್ರೇ ವಿತ್ ಡಾರ್ಕ್ ಗ್ರೇ ಕಾಂಬಿನೇಷನ್ ಆಗಿ ಯೂಸ್ ಮಾಡಿದ್ವಿ. ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ಬಂದಿದೆ. ನೆಕ್ಸ್ಟು ಈ ರೂಮಿಂದ ನೀವು ಔಟ್ಸೈಡ್ ಬಂದರೆ ಇಲ್ಲಿ ನಮ್ಮೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಒಂದು ಆಫ್ ಸೆಟ್ನ ವಾಷಿಂಗ್ ಮಿಷಿನ್ ಪಾಯಿಂಟ್ಗೆ ಯೂಸ್ ಮಾಡಿದ್ದೀವಿ ವಿತ್ ಅದಕ್ಕೋಸ್ಕರ ಸ್ಟೋರೇಜ್. ನೀವು ಈ ವಾಷಿಂಗ್ ಮಿಷಿನ್ ಐಟಮ್ಸ್ಗೆ ವಾಷಿಂಗ್ ಐಟಮ್ಸ್ ಯೂಸ್ ಆಗುವಂಥ ಐಟಮ್ಸ್ಗಳನ್ನ ಇಲ್ಲಿ ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ವೀಕ್ಷಕರೇ ನಮ್ಮದು ಟೆರೆಸ್ನ ನೋಡ್ಬೋದು. ಸೊ ಎಕ್ಸಿಟ್ ಡೋರು ಆಗಲೇ ನಾವೆಲ್ಲ ವೀಡಿಯೋದಲ್ಲಿ ಹೇಳ್ದಂಗೆ ಎಕ್ಸಿಟ್ ಡೋರ್ನ ಆದಷ್ಟು ನೀವು ಪ್ರೈಮರ್ ಡೋರ್ಸಲ್ಲಿ ಓದಲಿ ಉತ್ತಮ. ಸೊ ಇದೇನಾಗುತ್ತೆ, ನಿಮಗೆ ಯಾವುದೇ ರೀತಿ ನೀರು ಬಿದ್ದರೂ ಕೂಡ
ಬಿಸಿಲು ಬಿದ್ದರೂ ಕೂಡ ಪ್ರಾಬ್ಲಮ್ ಆಗಲ್ಲ. ಸೊ ವಿತ್ ಇದಕ್ಕೆ ಬ್ಲೂ ಬಾಲ್ ವೈಟ್ನ ಪ್ರೊವೈಡ್ ಮಾಡಿದ್ದೀವಿ. ಎಕ್ಸ್ಟ್ರಾ ಸೇಫ್ಟಿಗೋಸ್ಕರ ಇಲ್ಲಿ ಸೇಫ್ಟಿ ಗೇಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮ ಟೆರೇಸಲ್ಲಿ ನೋಡ್ಬೋದು, ನಾವು ಇಲ್ಲಿ 2 ಕಟೌಟ್ ಪ್ರೊವೈಡ್ ಮಾಡಿದ್ವಿ. ಸೊ ನಮ್ಮ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿದರೆ 2 ಕಟೌಟ್ ಏನಕ್ಕೆ ಅಂತ ಗೊತ್ತಾಗುತ್ತೆ. ಸೊ ಒಂದು ನಮ್ಮದು ಹಾಲ್ಗೆ ಸನ್ಲೈಟು, ಎರಡನೇದು ನಮ್ಮದು ಮೇನ್ ಡೋರ್ಗೆ ಸನ್ಲೈಟು ವಿತ್ ಪೂಜಾ ಡೋರು. ಸೊ ನೆಕ್ಸ್ಟ್ ನಮ್ಮದು ಅಡಿಷ್ನಲಿ ಏನಾದ್ರು ಔಟ್ಸೈಡ್ ಬಟ್ಟೆ ಹೋಗೋಕ್ಕೋಸ್ಕರ ಪ್ರಾವಿಷನ್ ಕೂಡ ಇಲ್ಲಿ ಮಾಡಿದ್ದೀವಿ. ಇದ್ರ ಮೇಲೆ ಟಾಪ್ ಟೆರೆಸ್ಗೋಸ್ಕರ ಒಂದು ಸೇಫ್ಟಿ ಗೇಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ವೀಕ್ಷಕರೇ ನೋಡಿದ್ರಲ್ಲ, 900 ಅಡಿಲಿ ಒಂದು ಬ್ಯೂಟಿಫುಲ್ ಆದ ಡೂಪ್ಲೆಕ್ಸ್ ಮನೆ ಹೋಮ್ ಟೂರ್ನ ಕಂಪ್ಲೀಟ್ ವಿಡಿಯೋ ತೋರಿಸಿದ್ದೀವಿ. ಸೊ ಈ ಡೂಪ್ಲೆಕ್ಸ್ ಮನೇಲಿ ನಿಮಗೆ ಒಂದು ಹಾಲು ವಿತ್ ಕಿಚನ್ನು ವಿತ್ ಟಾಯ್ಲೆಟು, ಒಂದು ಮಾಸ್ಟರ್ ಬೆಡ್ರೂಮು, ಸೆಕೆಂಡ್ ಫ್ಲೋರ್ಗೆ ಬಂದರೆ 2 ಮಾಸ್ಟರ್ ಬೆಡ್ರೂಮು ವಿತ್ ವರ್ಕ್ ಫ್ರಮ್ ಹೋಮ್ಗೋಸ್ಕರನೇ ಅಂತ ಒಂದು ಸ್ಪೆಸಿಫೈಡ್ ಆದ ಜಾಗ ಡಿಸೈನ್ ಮಾಡಿ, ಥರ್ಡ್ ಫ್ಲೋರಲ್ಲಿ ಒಂದು ಮಲ್ಟಿಪರ್ಪಸ್ ರೂಮ್ನ ಪ್ರೊವೈಡ್ ಮಾಡಿ ಟೆರೆಸ್ನ ಡಿಸೈನ್ ಮಾಡಿದ್ವಿ ವಿತ್ OTS. ಎನಿ ಟೈಮ್ ಸನ್ ಬೆಳಕಿರುತ್ತೆ. ಇದು ಸೌತ್ ಫೇಸಿಂಗ್ ರೋಡು, ಈಸ್ಟ್ ಫೇಸಿಂಗ್ ಮೇನ್ ಡೋರ್ನ ಪ್ರೊವೈಡ್ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಪ್ರತಿಯೊಂದು ಸಿವಿಲ್ ಮತ್ತು ಇಂಟೀರಿಯರ್ಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಲ್ ಐಕಾನ್ ಒತ್ತಿದಲ್ಲಿ ನಮ್ಮ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸದಾ ನಿಮ್ಮೊಂದಿಗೆ ನಿಮ್ಮ ಮನೆ ಕಟ್ಕೊಡೋ ಮಗ ಶರತ್ ಮಾಡ್ತಿರೋ. ನಮಸ್ಕಾರಗಳು.